प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहं। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂತಹ ವೆಂಕಟೇಶ್ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗಿ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 181ನೇ ಶ್ಲೋಕದವರೆಗೆ ಯಥಾಮತಿ ಚಿಂತನೆ ಮಾಡಿದ್ದೇವೆ. ಒಂದು ಸೂಚನೆಯನ್ನು ಈಗಲೇ ಕೊಟ್ಟು ಬಿಡ್ತೇನೆ. ಕಣ್ಣಿಗೆ ಕಾಣುವ ವಿಷಯ ಬಹಳ ಬೇಗ ಬುದ್ಧಿಗೆ ನಿಲುಕ್ತದೆ. ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದು ಬುದ್ಧಿಗೆ ನಿಲುಕೋದಿಲ್ಲ. ಹಾಗಾಗಿ ಅನ್ನಮಯ ಕೋಶ ಅಂದರೆ ಈ ಸ್ಥೂಲ ಶರೀರದ ಬಗ್ಗೆ ಹೇಳಿದಾಗ ಬಹಳಷ್ಟು ಜನರಿಗೆ ಬಹಳ ಬೇಗ ಅರ್ಥ ಆಗತ್ತೆ. ಅದಕ್ಕಿಂತ ಒಳಗಿನದು ಪ್ರಾಣಮಯ ಕೋಶ, ಅದರ ಬಗ್ಗೆ ಹೇಳಿದಾಗಲೂ ಅರ್ಥ ಆಗತ್ತೆ. ಮತ್ತು ಇನ್ನೂ ಒಳಗಿರುವಂಥದ್ದು ಮನೋಮಯ ಕೋಶ, ಅದ್ರ ಬಗ್ಗೂ ಒಂದು ಸ್ವಲ್ಪ ಅರ್ಥ ಆಗತ್ತೆ. ಆದರೆ ಇನ್ನೂ ಒಳಕ್ಕೆ ಹೋದಾಗ ವಿಜ್ಞಾನಮಯ ಕೋಶ ಸ್ವಲ್ಪ ಕಷ್ಟ. ಇನ್ನೂ ಒಳಕ್ಕೆ ಹೋದಾಗ ಆನಂದಮಯ ಕೋಶ, ಅದೂ ಸಹ ಆತ್ಮ ಅಲ್ಲ ಅಂತ ನಾವು ಅದನ್ನು ರಿಜೆಕ್ಟ್ ಮಾಡ್ತೇವಲ್ಲ, ತೆಗೆದು ಹಾಕ್ತೇವಲ್ಲ, ಇದೆಲ್ಲ ಬಹಳ ಕಷ್ಟ. ಹಾಗಾಗಿ ಈ ಮುಂದಿನ ವಿಷಯಗಳೆಲ್ಲ ನಾವು ಸುಲಭದಿಂದ ಗ್ರಹಿಸಬಲ್ಲೆವು ಅಂತ ದಯವಿಟ್ಟು ಯಾರೂ ಅಂದ್ಕೊಳ್ಬಾರ್ದು. ಹೇಳುವವರಿಗೂ ಕೇಳುವವರಿಗೂ ಒಂದಿಷ್ಟು ಮಾನಸಿಕವಾದಂಥ ಶ್ರಮ ಅನಿವಾರ್ಯ. ವೇದಾಂತ ಅದು ಮನೋರಂಜನೀಯ ವಸ್ತು ಅಲ್ಲ. ಅದು ಮನೋರಂಜನದ ವಸ್ತು ಆಗಬೇಕು ಅಂದರೆ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡಬೇಕು. ಆಗ ವೇದಾಂತ ದೂರ ಆಗಿಬಿಡ್ತದೆ. ಅದು ಮಸಾಲೆ ಮಿಕ್ಸ್ ಆಗದೇ ಇದ್ದಾಗ ಶುದ್ಧ ವೇದಾಂತ ಆಗಿರ್ತದೆ. ಆದರೆ ಅದನ್ನು ಗ್ರಹಿಸುವುದು ಬುದ್ಧಿಗೆ ಕಷ್ಟವಾಗ್ತದೆ. ನಾನು ಒಂದು ಸಲ ಹೇಳ್ತೇನೆ, ಈ ಮಾತನ್ನು 100 ಸಲ ಮನಸ್ಸಿಗೆ ತಂದುಕೊಳ್ಳಿ. ಅಷ್ಟು ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ನಾವು ವಿಚಾರ ಮಾಡಿದ್ವಿ 180ನೇ ಶ್ಲೋಕದಲ್ಲಿ, ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಮಸ್ಮೀತಿ ಪುರುಷಃ. ಒಬ್ಬ ಸಾಧಕ ಈ ಜೀವಾತ್ಮ ಆತ್ಮನೇ ಆಗಿದ್ದಾನೇ ಅನ್ನೋದನ್ನು ಅನುಭವಕ್ಕೆ ತಂದುಕೊಂಡ ಅಂತ ಆದರೆ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಅನುಸಂಜರೇತ್. ಅವನು ಏನನ್ನು ತಾನೇ ಬಯಸ್ತಾನೆ, ಏನನ್ನೂ ಬಯಸಲ್ಲ. ಯಾಕೆಂದರೆ ಆತ್ಮವಸ್ತುವಿನ ಅನುಭವ ಆದವನಿಗೆ ಇನ್ನೇನೂ ಬೇಕು ಅಂತ ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ ಅಂತ ಕೇಳಿದರೆ ಅದರ ಆಚೆ ಇನ್ನೊಂದು ಪಡೆಯೋದು ಅಂತ ಇಲ್ಲ. ನಮ್ಮ ಆಸೆ ಯಾವಾಗಲೂ ಹೇಗಿರುತ್ತೆ ಅಂದರೆ 20 ರೂಪಾಯಿ ಸಿಕ್ಕಿದವನಿಗೆ 40 ರೂಪಾಯಿ ಬಗ್ಗೆ ಆಸೆ ಆಗುತ್ತೆ. ಯಾಕೆಂದರೆ 20 ಆದಮೇಲೆ 30, ಮುಂದೆ 40 ಉಂಟು ಅಂತ ಗೊತ್ತು ನಮಗೆ ಅಲ್ವಾ.
ಹಾಗೆ ನಾನು ಸಣ್ಣ ಉದಾಹರಣೆ ಕೊಡ್ತಿದ್ದೇನೆ, ಇದರ ಲಕ್ಷ ಪ್ರಮಾಣದಲ್ಲಿ ನೀವು ಊಹಿಸಿಕೊಳ್ಳಿ. ಆ 40 ಸಿಕ್ಕವನಿಗೆ ನನಗೆ 100 ಯಾಕೆ ಸಿಗಬಾರ್ದು ಅಂತ ಆಸೆ ಇರುತ್ತೆ ಅಲ್ವಾ? 100 ಸಿಕ್ಕವನಿಗೆ 1000 ಸಿಕ್ಕವನಿಗೆ ಲಕ್ಷ ಸಿಕ್ಕವನಿಗೆ ಕೋಟಿ ಸಿಕ್ಕವನಿಗೆ ಮತ್ತೆ ಪುನಃ ಕೋಟಿ, ಅದಾದಮೇಲೆ ಇಡೀ ಪ್ರಪಂಚ ಎಲ್ಲವೂ ಸಹ ನನಗೆ ಸಿಗಲಿ ಅಂತ. ಅಂದರೆ ಏನು ಹೇಳ್ದಂಗಾಯ್ತು, ಈ ಲೌಕಿಕವಾದ ಎಲ್ಲ ಕಾಮನೆಗಳಿಗೂ ಬಯಕೆಗೂ ಸಹ ದೇರ್ ಇಸ್ ನೋ ಲಿಮಿಟೇಷನ್, ಅಲ್ಲೊಂದು ಗಡಿ ಅನ್ನುವುದು ಇಲ್ಲ. ಆ ಗಡಿ ಇದ್ದದ್ದು ಯಾವುದಕ್ಕೆ ಕೇಳಿದರೆ, ಆತ್ಮವಸ್ತುವಿನ ಅನುಭವ ಯಾವನಿಗೆ ಆಗತ್ತೋ ಅವನಿಗೆ ಮತ್ತೆ ಆಸೆಯ ಲೇಷವೂ ಇರುವುದಿಲ್ಲ. ಯಾಕೆಂದರೆ ಅದನ್ನು ಪಡೆದ ಆದ ಮೇಲೆ ಇದಕ್ಕಿಂತ ಇನ್ನೊಂದು ಮಿಗಿಲಾದದ್ದು ಪಡೆಯಬೇಕಾದದ್ದು ಇದೇ ಎನ್ನುವಂಥದ್ದೇ ಇರೋದಿಲ್ಲ. ಆದ್ದರಿಂದ ಅವನಿಗೆ ಯಾವುದೇ ಆಸೆ ಇಲ್ಲ. ಕಿಮಿಚ್ಛನ್ ಕಸ್ಯ ಕಾಮಾಯ, ಯಾವುದನ್ನು ಬಯಸ್ತಾನೆ ಅವನು, ಯಾವುದಕ್ಕೋಸ್ಕರ ತನ್ನ ಶರೀರವನ್ನು ದುಡಿಸ್ತಾನೆ ಅವನು, ದುಡಿಸೋದಿಲ್ಲ ಅವನು, ಕೂತಿರ್ತಾನೆ ಜಡಭರತನಾಗೆ ಅಂತ ನಿನ್ನೆ ದಿವಸ ನಾನು ಹೇಳಿದ್ದೆ. ಆ ಜಡಭರತನ ಅಪ್ಪ ಭರತ ಅವನು ಇನ್ನೂ ಅದ್ಭುತವಾಗಿದ್ದ, ಋಷಭದೇವ. ಅವನು ಕಾಡಲ್ಲಿ ಹೀಗೆ ಸುಮ್ಮನೆ ಹೀಗೆ ಎಷ್ಟೋ ದಿವಸ ಮನಗಿರ್ತಿದ್ದಂತೆ, ತಾನು ಮನಗಿರ್ತಿದ್ದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಯಾವುದಾದರೂ ಪಶು ಪಕ್ಷಿಗಳು ಬಾಯಲ್ಲಿ ಹಣ್ಣನ್ನು ಅಥವಾ ತಮ್ಮ ಆಹಾರವನ್ನು ಕಚ್ಚಿಕೊಂಡು ಹೋಗಬೇಕಿದ್ರೆ ಅವುಗಳಿಗೆ ಪೂರ್ವಜನ್ಮ ಸಂಸ್ಕಾರ ವಶಾತ್ ಇಲ್ಲೊಬ್ಬ ಮಹಾಜ್ಞಾನಿ ಇದ್ದಾನೆ ಅಂತ ಅನಿಸಿ ತಮ್ಮ ಕೊಕ್ಕಿನಿಂದ ಆಹಾರವನ್ನು ಬೀಳಿಸಿ ಅದು ಅವನ ಬಾಯಿಗೆ ಬಿದ್ದರೆ ಅವನಿಗೆ ಆಹಾರ. ಕಿಮಿಚ್ಛನ್ ಕಸ್ಯ ಕಾಮಾಯ. ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಗುರುಗಳು ಕೊಡ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಶುಕಮುನಿಗಳು ಹೇಳ್ತಾರೆ. ಸ್ವತಃ ಈ ಗ್ರಂಥಕ್ಕೆ ಭಾಷ್ಯ ಬರೆದಂತಹ ಆ ಮಹಾನುಭಾವರು ಸಹ ಇದಕ್ಕೆ ಉದಾಹರಣೆ ಆದವರು. ಯಾವ ಆಸೆಯೂ ಇರೋದಿಲ್ಲ. ಕಿಮಿಚ್ಛನ್ ಕಸ್ಯ ಕಾಮಾಯ. ಆದ್ದರಿಂದ ಅದನ್ನು ತಿಳಿದವನಿಗೆ ಯಾವುದೇ ಆಸೆ ಇರುವುದಿಲ್ಲ ಹೇಳ್ತಾ, ಈ ದೇಹಾಭಿಮಾನವನ್ನು ಬಿಡಬೇಕು. ಅದರ ಮನಸ್ಸು ಬಿಡೋದಕ್ಕೆ ಕೊಡೋದಿಲ್ಲ. ಯಾಕೆಂದರೆ ಅದು ಆತ್ಮ ಅಲ್ಲ, ಅದು ಈ ಪ್ರಪಂಚದಲ್ಲಿ ಕಟ್ಟಿ ಹಾಕುವಂಥ ವಸ್ತುಗಳಲ್ಲಿ ಒಂದು. ಹಾಗಾಗಿ ಯಾವನು ತನ್ನ ಸ್ವರೂಪವನ್ನು ಅರಿತಾನೋ ಅವನಿಗೆ ದೇಹ, ಇಂದ್ರಿಯ ಈ ಯಾವುದರಲ್ಲೂ ಸಹ ಅಭಿಮಾನ ಇರುವುದಿಲ್ಲ. ಹಾಗಿದ್ರೆ ಅಭಿಮಾನಕ್ಕೆ ಕಾರಣ ಮನಸ್ಸು. ಆ ಮನಸ್ಸು ಅಜ್ಞಾನದ ಕೂಸಾದ್ರಿಂದ, ಅವಿದ್ಯೆಯ ಮಗಳಾದ್ರಿಂದ ಅವಿದ್ಯೆ ಮಾಡುವ ಎಲ್ಲ ತೊಡಕನ್ನು ಸಹ ಮನಸ್ಸು ಉಂಟು ಮಾಡ್ತದೆ. ಆದ್ದರಿಂದ ಮನಸ್ಸು ಇಟ್ಟುಕೊಳ್ಳದೆ ನಾವು ಲೌಕಿಕ ವ್ಯವಹಾರದಲ್ಲಿ ಬದುಕೋದಕ್ಕಾಗೋದಿಲ್ಲ. ಆದ್ದರಿಂದ ಇಡೀ ಸಂಸಾರವೇ ಮನಸ್ಸಿನಿಂದ ಆದಂತಹ ಭ್ರಮಾತ್ಮಕವಾದದ್ದು. ಹಾಗಾದು ಸಂಸಾರ ಅಂದರೆ ಈ ಪ್ರಪಂಚ, ಸುಖ ದುಃಖಗಳನ್ನು ಅನುಭವಿಸಿಕೆ ಎಲ್ಲವುದೂ ಸಹ ಕೇವಲ ಭ್ರಾಮಕವಾದದ್ದೇ ಅಷ್ಟೇ ಹೊರತು ಯಥಾರ್ಥವಾದದ್ದಲ್ಲ. ಅಧ್ಯಾಸ ಬಂಧಸ್ತಮುನೈವ ಕಲ್ಪಿತ. ಒಂದು ವಸ್ತುವನ್ನು ನೋಡಿದಾಗ ಇನ್ನೊಂದು ಅಂತ ಭ್ರಮೆ ನಮಗಾಗತ್ತಲ್ಲ, ಆ ಭ್ರಮೆಯನ್ನು ಹುಟ್ಟಿಸುವುದು ಯಾವುದು? ಮನಸ್ಸು. ಯಾಕೆ ಹುಟ್ಟಿಸತ್ತೆ ಕೇಳಿದರೆ ಅದು ಅವಿದ್ಯೆಯ ಕೂಸು. ಅವಿದ್ಯೆ ಅಂದರೆ ಯಥಾರ್ಥವನ್ನು ಕೊಡದೇ ಇರುವುದು ಅಂತ ಅರ್ಥ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಇದನ್ನು ಕಳ್ಕೊಳ್ಬೇಕು. ಇದು ಯಾರಿಗೆ ಭ್ರಮೆಯನ್ನು ಹುಟ್ಟಿಸುತ್ತೆ ಅಂತ ಕೇಳಿದರೆ ರಜಸ್ತಮೋದೋಷವತಃ ಅವಿವೇಕಿನಃ. ಯಾರ ಮನಸ್ಸಿನಲ್ಲಿ ರಜೋಗುಣ ತಮೋಗುಣಗಳು ಹೆಚ್ಚಾಗಿ ಸಂಗ್ರಹವಾಗಿರ್ತವೋ, ಶೇಖರಣೆ ಆಗಿರ್ತವೋ ಅಂಥವನಿಗೆ ಅವಿವೇಕಿ ಅಂತ ಹೆಸರು. ಯಾಕೆಂದರೆ ಅವನಿಗೆ ವಿಭಾಗ ಮಾಡಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥ ಅವಿವೇಕಿಯನ್ನು ಬಹಳ ಬೇಗ ಈ ಮನಸ್ಸು ಭ್ರಮೆಗೊಳಿಸ್ತದೆ. ಅದಕ್ಕೋಸ್ಕರ ಮತ್ತೆ ಏನು ಮಾಡಬೇಕು ಅಂದರೆ ಇದನ್ನು ಕಳ್ಕೊಳ್ಬೇಕು. ಕಳ್ಕೊಳ್ಳದೇ ಇದ್ದರೆ ಅಂದರೆ ಈ ಮನಸ್ಸಿನಲ್ಲಿರೋ ರಜೋಗುಣ ತಮೋಗುಣನ್ನು ಕಳ್ಕೊಳ್ಬೇಕು. ಕಳ್ಕೊಳ್ಳದೇ ಇದ್ದರೆ ಏನಾಗ್ತದೆ ಅಂದರೆ ಜನ್ಮಾದಿ ದುಃಖಸ್ಯ ನಿಧಾನಮೇತತ್. ಮತ್ಪುನಃ ಜನ್ಮ ಮತ್ಪುನಃ ಮರಣ ಅದನ್ನು ತಂದು ಒಡ್ಡುತ್ತಾ ಇರುತ್ತದೆ. ಯಾವುದು? ಮನಸ್ಸು. ಇಂಥ ಅನರ್ಥವನ್ನು ಉಂಟು ಮಾಡುವ ಮನಸ್ಸನ್ನು ಆತ್ಮ ಅಂತ ಹೇಳ್ತೀರಾ?
ಆದ್ದರಿಂದ ಇದು ಆತ್ಮ ಅಲ್ಲ. ನಾವು ಹೇಳಬೇಕಾದದ್ದು ಇದು ಆತ್ಮ ಅಲ್ಲ ಅಂತ ತೆಗೆದುಹಾಕ್ತಾ ಹೋಗ್ಬೇಕು, ಕೇರೋದು, ಶುದ್ಧ ಮಾಡೋದು ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ 182ನೇ ಶ್ಲೋಕ ಜ್ಞಾನಿಗಳು ಏನು ಹೇಳ್ತಾರೆ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಅತಃ ಪ್ರಾಹು ಮನೋ ಅವಿದ್ಯಾಂ ಪಂಡಿತಾ ತತ್ವದರ್ಶಿನಃ ಏನೈವ ಭ್ರಾಮ್ಯತೆ ವಿಶ್ವಂ ವಾಯುನೇವ ಅಭ್ರಮಂಡಲಂ. ಇನ್ನೊಂದು ಸಲ, ಅತಃ ಪ್ರಾಹುರ್ ಮನೋವಿದ್ಯಾಂ ಪಂಡಿತಾಸ್ತತ್ವದರ್ಶಿನಃ ಏನೈವ ಭ್ರಾಮ್ಯತೆ ವಿಶ್ವಂ ವಾಯುನೇವ ಅಭ್ರಮಂಡಲಂ. ಈ ಕಾರಣದಿಂದ, ಅಂದರೆ ಈ ರೀತಿಯಾದಂತಹ ರಜಸ್ತಮಗಳಿಂದ ಕೂಡಿದಂತಹ ಮನಸ್ಸು ಅವಿವೇಕಿಯನ್ನ ಮತ್ತೆ ಮತ್ತೆ ಹುಟ್ಟು ಸಾವುಗಳ ಕಟ್ಟಿಗೆ ನೂಕುವುದರಿಂದ ಅಂತ ಅರ್ಥ. ಆದ್ದರಿಂದ ತತ್ವವನ್ನು ತಿಳಿದಂತಹ ಜ್ಞಾನಿಗಳು ಮನಸ್ಸನ್ನು ಅವಿದ್ಯೆ ಅಂತ ಕರೆದಿದ್ದಾರೆ, ಅವಿದ್ಯೆ ಅಂತ ಕರೀತಾರೆ. ಇದು ಏನು ಮಾಡುತ್ತೆ ಅಂದರೆ, ಗಾಳಿಯಿಂದ ಮೇಘಮಾಲೆ ಅಂದರೆ ಮೋಡಗಳ ಸಾಲು ಅತ್ತಿತ್ತ ಸುತ್ತುವ ಹಾಗೆ ಈ ಮನಸ್ಸು ವಿಶ್ವವನ್ನು ಸುತ್ತುತ್ತಾ ಇರ್ತದೆ ಅಷ್ಟೇ. ಇದಿಷ್ಟು ಈ ಶ್ಲೋಕದ ಅರ್ಥ. ವಿಶ್ವ ಅಂದರೆ ಅಲ್ರಿ, ನಮ್ಮ ಕಣ್ಣಿಗೆ ಇಡೀ ವಿಶ್ವವೇ ಕಾಣೋದಿಲ್ವಲ್ಲ, ಹಾಗಾಗಿ ಹೇಗೆ ವಿಶ್ವವನ್ನು ಸುತ್ತಾ ಇರ್ತದೆ ಅಂತ ನಿಮಗೊಂದು ಸಂಶಯ ಬರುವುದು. ವಿಶ್ವ ಅಂದರೆ ಹಾಗಲ್ಲ, ಪ್ರಪಂಚದ ಪ್ರತಿಯೊಂದು ಸಣ್ಣ ಸಣ್ಣ ವಸ್ತುವೂ ಸಹ ಈ ವಿಶ್ವದ ಒಂದು ಅಂಶ ಹೌದೋ ಅಲ್ವೋ? ಹೌದು. ಹಾಗಾಗಿ ಯಾವುದೋ ಒಂದು ವಸ್ತು ನೋಡಿತು, ಅದ್ರ ಬಗ್ಗೆ ವಿಚಾರ ಮಾಡಿತು, ಸಾಕು ಅಂತೂ ಬಿಡ್ತು. ಇನ್ನೊಂದು ವಸ್ತು ಹಿಡಿತು, ಅದರ ಜೊತೆಗೆ ಸ್ವಲ್ಪ ದಿವಸ ಒಡನಾಟ ಮಾಡುತ್ತೆ, ಅಂದರೆ ಅದ್ರ ಬಗ್ಗೆ ವಿಚಾರ ಮಾಡುತ್ತೆ, ಸಾಕು ಅನಿಸ್ತು, ಬಿಟ್ಟಿತು. ಮತ್ತೆ ಇನ್ನೊಂದು ವಸ್ತುವಿನ ಕಡೆಗೆ ಹೋಯಿತು, ಮತ್ತೆ ಪುನಃ. ಈ ಮನಸ್ಸು ಹೀಗೆ ವಿಶ್ವವನ್ನು ಸುತ್ತದೇ ಇದ್ದಿದ್ರೆ ಬೆಂಗಳೂರಲ್ಲಿ 10 ವರ್ಷದ ಹಿಂದೆ ಇಲ್ಲದೆ ಇರುವಂಥ ಇಷ್ಟೊಂದು ಮಹಲುಗಳು ಯಾಕೆ ಬರ್ತಿದ್ವು? ಕೊಳ್ಳುವವರ ಮನಸ್ಸು ವಸ್ತುಗಳನ್ನು ಸುತ್ತಿದರೆ, ವ್ಯಾಪಾರ ಮಾಡುವ ವ್ಯಾಪಾರಿಯ ಮನಸ್ಸು ಕೊಳ್ಳುವವರಿರ್ತಾರಲ್ಲ ಈ ಜನರು ಎನ್ನುವಂಥ ವಸ್ತುಗಳನ್ನು ಸುತ್ತಾ ಇರ್ತದೆ. ಸುತ್ತೋದು ಅನ್ನೋದು ಇಬ್ಬರಿಗೂ ಸಮಾನ. ಅದಕ್ಕೊಂದು ಹೈಟೆಕ್ ಶಬ್ದ. ನಾವು ನಮ್ಮ ಗ್ರಾಹಕರನ್ನು ನಮ್ಮತ್ತ ಹೇಗೆ ಸೆಳಿಬೇಕು ಅಂತ. ನೀವು ಏನೇ ಹೇಳಿದರೂ ಸಹ ಮನಸ್ಸು ಸುತ್ತಲೇಬೇಕು ವಿಶ್ವದ ವಸ್ತುಗಳೊಂದಿಗೆ, ಅಲ್ವಾ? ಇದಿಷ್ಟು ಈ ಶ್ಲೋಕದ ಅರ್ಥ. ಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ತತ್ವದರ್ಶಿನಃ. ಈ ಮಾತನ್ನು ಬೇರೆಯವರು ಯಾರು ಹೇಳಲಿಕ್ಕಾಗೋದಿಲ್ಲ, ತತ್ವದರ್ಶಿಗಳು ಮಾತ್ರ ಹೇಳಬೇಕು. ಗೀತೆಯನ್ನು ಹೇಳಬೇಕಿದ್ದು ನಾನು ಹೇಳಿದ್ದೆ. ತತ್ವದರ್ಶಿನಃ ಭಗವಂತನ ಮಾತು ಕೂಡ ಅದು ಗೀತೆಯಲ್ಲಿ. ತತ್ವ ಅಂದರೆ ಪ್ರಪಂಚದ ಮೂಲ ಕಾರಣ ಅಂತ ಅರ್ಥ. ಪ್ರಪಂಚದ ಮೂಲ ಕಾರಣ ಯಾವುದು? ಉದಾಹರಣೆಗೆ ಮಡಕೆ ಇದೆ, ಮಡಕೆಯ ಕಾರಣ ಮಣ್ಣು, ಆದ್ದರಿಂದ ಮಡಕೆಗೆ ತತ್ವ ಮಣ್ಣು. ಬಟ್ಟೆಗೆ ತತ್ವ ನೂಲು, ನೂಲಿನ ತತ್ವ ಹತ್ತಿ, ಅಲ್ವಾ? ಆಭರಣ ಬಂಗಾರದ್ದು, ಆ ಆಭರಣಕ್ಕೆ ತತ್ವ ಕಾರಣ ಬಂಗಾರ. ಹಾಗೇನೆ ಈ ಪ್ರಪಂಚಕ್ಕೆ ತತ್ವ ಬ್ರಹ್ಮ ವಸ್ತು, ಮೂಲ ಕಾರಣ. ತತ್ವದರ್ಶಿನಃ ಅಂದರೆ ಆ ಬ್ರಹ್ಮ ವಸ್ತುವನ್ನು ಕಂಡುಕೊಂಡಂಥವ್ರು, ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಜ್ಞಾನಿಗಳು. ಹೊರತು ಯೂನಿವರ್ಸಿಟಿಯಲ್ಲಿ ತತ್ವಶಾಸ್ತ್ರದಲ್ಲಿ MA ಮಾಡಿಕೊಂಡು ಹೊರಬಿದ್ದವರಲ್ಲ. ಅಲ್ಲಿ ಪಾಠ ಮಾಡುವವರು ಅಲ್ಲ, ಪ್ರಾಮಾಣಿಕರಾದರೂ ಒಪ್ಕೊಳ್ತಾರೆ. ಸಂದರ್ಭ ಬಂದಿದ್ದಕ್ಕೆ ಹೇಳ್ಬಿಡ್ತೇನೆ. ಒಮ್ಮೆ ರಾಧಾಕೃಷ್ಣನವ್ರ ಹತ್ರ ಯಾರೋ ಕೇಳಿದ್ರಂತೆ, ನೀವು ಎಷ್ಟಂದರೂ ತತ್ವಶಾಸ್ತ್ರವನ್ನು ಬಲ್ಲವರು, ವೇದಾಂತದ ಬಗ್ಗೆ ಹೇಳಿ ಅಂತ ಹೇಳಿದಾಗ ಅವ್ರು ಹೇಳಿದ ಮಾತು ಪ್ರಾಮಾಣಿಕವಾಗಿ, ನಾನು ತತ್ವಶಾಸ್ತ್ರವನ್ನು ಬೋಧಿಸ್ತೇನೆ ಅಷ್ಟೇ ಹೊರತನು, ನಾನು ತತ್ವಶಾಸ್ತ್ರದ ಪ್ರಾಧ್ಯಾಪಕನೇ ಅಷ್ಟೇ ಹೊರತನು, ನಾನು ತತ್ವದರ್ಶಿ ಅಲ್ಲ, ನನಗದಿನ್ನೂ ಆಗಲಿಲ್ಲ ಅಂತ.
ಆದರೆ ಇವತ್ತಿನ ಯೂನಿವರ್ಸಿಟಿಯಲ್ಲಿ ಇಂಥವ್ರು ಹೇಳೋರು ಇದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ. ಲೆಕ್ಕ ಹಾಕ್ಕೊಳ್ಳಿ. ತತ್ವದರ್ಶಿಗಳಿಗೂ ತತ್ವಬೋಧಕನಿಗೂ ತತ್ವ ಪ್ರಾಧ್ಯಾಪಕನಿಗೂ ತುಂಬ ವ್ಯತ್ಯಾಸ ಉಂಟು. ತತ್ವದರ್ಶಿಯಾದವನಿಗೆ ಅವನು ಎಲ್ಲವೂ ಆಗಬಲ್ಲ. ಆದರೆ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾದವರೆಲ್ಲರೂ ಸಹ ತತ್ವದರ್ಶಿಗಳಾಗಲಾರರು. ಅಷ್ಟು ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳುವರಾರು ಅಂದರೆ ತತ್ವದರ್ಶಿನಃ, ಅಂದರೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ಪಂಡಿತರು. ಪಂಡಿತರು ಅಂದ್ರೆ ಅದೇ ಅರ್ಥ. ಪಂಡ ಆತ್ಮವಿಷಯಿಣೀ ಬುದ್ಧಿ, ಭಗವದ್ಗೀತೆಯಲ್ಲಿ ಶಂಕರರ ಭಾಷ್ಯ. ಅದು ಯಾರಲ್ಲಿ ಇದೆಯೋ ಅವರು ಪಂಡಿತರು. ಹಾಗಾಗಿ ಇಂತಹ ತತ್ವದರ್ಶಿಗಳಂತಹ ಪಂಡಿತರು ಏನು ಹೇಳ್ತಾರೆ ಅಂದರೆ ಮನಸ್ಸನ್ನು ಅವಿದ್ಯೆ ಅಂತಲೇ ಕರೆದಿದ್ದಾರೆ. ಅವಿದ್ಯಾಂ ಪ್ರಾಹುಹು. ಯಾಕೆಂದರೆ ಅದು ಅವಿದ್ಯೆಯ ಕೂಸಾದ್ದರಿಂದ ಅದು ಅವಿದ್ಯೆಯೇ. ಈಗ ಮಣ್ಣಿನಿಂದ ಮಡಿಕೆ ಆಗಿದೆ ಅಂತ. ಮಡಿಕೆ ಅಂದರೆ ಏನು? ಒಂದು ನಾಮ ಮತ್ತು ರೂಪ, ಇದು ಎರಡನ್ನು ತೆಗೆದ್ರೆ ಇದ್ದಿದ್ದು ಏನು? ಮಣ್ಣೆ ಅಲ್ವಾ? ಬಂಗಾರದ ಬಳೆ ಇದೆ, ಆ ಬಳೆ ಅಂತ ನಾವು ಆಕಾರಕ್ಕೆ ಹೆಸರಿಟ್ಕೊಂಡಿದ್ದೇವೆ. ಅಲ್ಲಿರುವುದು ಏನು? ಬಂಗಾರವೇ. ಹಾಗಾಗಿ ಆ ಅವಿದ್ಯೆಯ ವಿಕಾರವಾದಂಥ ಮನಸ್ಸು ಅದು ಅವಿದ್ಯೆಯೇ. ಆದ್ದರಿಂದ ಇಂತಹ ಈ ಮನಸ್ಸು ಅವಿದ್ಯಾದ್ರಿಂದ ಅದು ಸಂಸಾರಕ್ಕೆ ಕಾರಣ, ಹುಟ್ಟು ಸಾವಿಗೆ ಮತ್ತು ಸುಖ ದುಃಖಗಳಿಗೆ ಅದು ಕಾರಣ ಅಂತ. ಆದ್ದರಿಂದ ಮನಸ್ಸೇ ಅವಿದ್ಯೆ. ಈ ಕಾರಣದಿಂದ ಅದನ್ನು ನಿಶ್ಚಯವಾಗಿ ಹೇಳೋದಕ್ಕೆ ಜ್ಞಾನಿಗಳು ಹೀಗೇ ಹೇಳ್ತಾರೆ ಅಂತ ಹೇಳೋದಕ್ಕೋಸ್ಕರ ನೋಡಿ ಆ ಶ್ಲೋಕದಲ್ಲಿ ಅತಃ ಪ್ರಾಹು ಅಂತ ಉಪಸರ್ಗ ಪ್ರಿಪೋಸಿಷನ್ ಅಲ್ದಿರೆ ಅತಃ ಆಹು ಅಂತ ಹೇಳ್ಬೋದಿತ್ತು. ಆ ಅನ್ನುವಂಥ ಪ್ರಿಪೋಸಿಷನ್ಗೆ ಏನಂತ ಅರ್ಥ ಅಂದರೆ ಅದು ನಿಶ್ಚಯವಾಗಿ ಹೀಗೆ ಹೇಳ್ತಾರೆ ಎನ್ನುವಂತಹ ಅರ್ಥವನ್ನು ಸೂಚಿಸೋದಕ್ಕೆ ಅಂತ ಗುರುಗಳ ವ್ಯಾಖ್ಯಾನ. ಈ ಮನಸ್ಸು ಏನು ಮಾಡುತ್ತೆ ಅಂದರೆ ಭ್ರಾಮ್ಯತೆ ಸುತ್ತಾ ಇರ್ತದೆ. ಅದು ನಾನು ಹೇಗೆ ಅಂತ ಹೇಳಿದ್ದೇನೆ, ಒಂದು ವಸ್ತು ಆದಮೇಲೆ ಇನ್ನೊಂದು, ಅದು ಸಿಕ್ಕಲಿ ಸಿಗದೆ ಹೋಗಲಿ, ಒಟ್ಟಾರೆ ಈ ಮನಸ್ಸು ಆ ವಸ್ತು ಎನ್ನುವಂಥ ಕೊಂಬೆ ಮೇಲೆ ಕೋತಿ ಜಿಗಿದಾಗ ಜಿಗಿತಾ ಇರುತ್ತೆ. ನಾವೇ ಮನೆಗೆ ಏನೋ ಒಂದು ವಸ್ತು ಬೇಕಿತ್ತು, ತಂದಾಯಿತು, ಬಿಟ್ಟುವಾ, ಪಕ್ಕದ ಮನೆಯವ್ರದ್ದು ಇನ್ನೂ ಚೆನ್ನಾಗಿದೆ ಅಂತ ಇದೇ ವಸ್ತು ನೋಡಿ. ನಾನು ಯಾರನ್ನೂ ದಯವಿಟ್ಟು ಟೀಕಾ ಮಾಡ್ತಾ ಇಲ್ಲ. ಆ ಮನಸ್ಸು ವಿಶ್ವವನ್ನು ಹೇಗೆ ಸುತ್ತತ್ತೆ ಅಂತ, ಆಮೇಲೆ ಅಷ್ಟಕ್ಕೆ ಸಮಾಧಾನ ಪಟ್ಕೊಂಡು ಹೋಗಲಿ. ನಮ್ಮದು ಅದಕ್ಕಿಂತ ಕಡಿಮೆ ಚೆನ್ನಾಗಿದೆ, ಅವ್ರದ್ದು ಇನ್ನೂ ಚೆನ್ನಾಗಿದೆ, ಆದರೆ ದುಡ್ಡು ನಮ್ದಕ್ಕೆ ಜಾಸ್ತಿ ಆಯ್ತಲ್ವಾ? ಅರೆ, ಒಂದು ವಸ್ತುವಿನ ಜೊತೆಗೆ ಅಲ್ಲಿಗೆ ಅದಕ್ಕೆ ಫುಲ್ ಸ್ಟಾಪ್ ಅನ್ನೋದು ಇಲ್ವೇ ಇಲ್ಲ, ಸುತ್ತುತ್ತಾನೆ ಇರ್ತದೆ. ಆದ್ದರಿಂದ ಮನಸ್ಸು ವಿಶ್ವವನ್ನು ಸುತ್ತುತ್ತದೆ ಅಂದರೆ ಈ ಏನು ಒಂದು ಅಶ್ವತ್ಥಮನಕ್ಕೆ ಪ್ರದಕ್ಷಿಣೆ ಹಾಕ್ತಾರಲ್ಲ ಹಾಂಗೆ ಸುತ್ತುತ್ತದೆ ಅಂತ ಅರ್ಥ ಅಲ್ಲ. ಒಂದು ವಸ್ತು ಆದಮೇಲೆ ಇನ್ನೊಂದು ವಸ್ತುವಿನ ಬಗ್ಗೆ ನಿರಂತರ ವಿಚಾರ ಮಾಡ್ತಾನೇ ಇರ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗೆ ಕೇಳಿದರೆ ವಾಯುನೇವ ಅಭ್ರಮಂಡಲಂ, ಈ ಗಾಳಿಯಿಂದ ತಳ್ಳಲ್ಪಟ್ಟಂಥ ಮೋಡ ಇತ್ತಿಂದತ್ತ ಅತ್ತಿಂದಿತ್ತ ಸಂಚರಿಸುವ ಹಾಗೆ ಅದು ಸಂಚರಿಸ್ತಾ ಇರ್ತದೆ. ಒಂದು ವಸ್ತು ಆದಮೇಲೆ ಇನ್ನೊಂದು ವಸ್ತು, ಅದಾದಮೇಲೆ ಮತ್ತೊಂದು, ಹೀಗೆ ಅಂತ. ಇದು ಮನಸ್ಸಿನ ಒಂದು ಸ್ವಭಾವ. ಅಂದರೆ ಇಷ್ಟರ ಮಟ್ಟಿಗೆ ಅದು ಚಂಚಲ ಅಂತ. ಆದ್ದರಿಂದ ಜ್ಞಾನಿಗಳೇ ಈ ಮಾತನ್ನು ಹೇಳಿದಾಗ ನಾವು ಒಪ್ಪಿಕೊಳ್ಳಲೇಬೇಕು. ನಮಗೂ ಹೀಗೆ ಆಗತ್ತೆ, ಆದರೆ ನಮ್ಗೆ ಹೀಗಾಗತ್ತೆ ಅಂತ ಮೊದಲನೇದಾಗಿ ಹೇಳೋದಕ್ಕೆ ಬರೋದಿಲ್ಲ. ಎರಡನೇದಾಗಿ ಹೇಳೋದಕ್ಕೆ ಬಂದರೂ ಸಹ ನಾವು ಹೇಳೋದಕ್ಕೆ ಸಿದ್ಧರಿಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸಲ್ವಾ, ಪಾಪ ನನಗೆ ಅನ್ಯಾಯ ಮಾಡುತ್ತಾ, ಮೋಸ ಮಾಡುತ್ತಾ ಅಂತ. ಎಷ್ಟು ಮೋಸ ಮಾಡುತ್ತೆ ಅಂದರೆ ಪರೀಕ್ಷೆಯ ಸಂದರ್ಭದಲ್ಲಿ ಕಷ್ಟಪಟ್ಟು ಓದೋ ಮಕ್ಕಳನ್ನು ಕೇಳಿ ಹೇಳ್ತಾರೆ, ನಿನ್ನೆ ಓದ್ದಾಗ ಬಂದಿತ್ರಿ, ನಾನು ನೆನಪಿಟ್ಕೊ ಅಂತ ಹೇಳ್ದೆ, ಹ್ಞೂ ಅಂತ ಹೇಳಿತ್ತದು. ಇವತ್ತು ಬೆಳಗಾತಿದ್ದು ಪುಸ್ತಕ ಬಿಚ್ಚಿದ್ರೆ ಒಂದು ನೆನಪಿಲ್ಲ, ಎಲ್ಲವನ್ನೂ ಮರೆತಾಕ್ಬಿಟ್ಟಿದೆ. ಅದು ಮನಸ್ಸು. ನಾವು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೇವಲ್ಲ, ಇದೇ ಆ ಮನಸ್ಸು ಕೈ ಕೊಡೋದು ಇಲ್ಲೇನೆ ಅಲ್ವಾ? ಹಾಗಾಗಿ ಈ ಮನಸ್ಸಿದೆಯಲ್ಲ, ನಾವು ಅಂದುಕೊಂಡ ಹಾಗೆ ಇಲ್ಲ, ಅದು ನಮ್ಮದೇನೆ, ನಾವೇ ಸಾಕಿ ಸಲಹಿದವರು. ನಾವು ಅಂದರೆ ಈ ಜೀವಾತ್ಮನೇ, ಅದಕ್ಕೆ ಆಶ್ರಯ ಕೊಟ್ಟವನು.
ಆದರೆ ಅದು ಜೀವಾತ್ಮನಿಗೆ ಕೈ ಕೊಡುತ್ತೆ, ಮುಂದೆ ಬರುತ್ತೆ ಅದು ಹಾಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಮುಮುಕ್ಷುಜನ ಕರ್ತವ್ಯಮಾಹ. ತತ್ವದರ್ಶಿಗಳು ಹೀಗೆ ಹೇಳಿದ್ದಾರೆ. ಆದ್ದರಿಂದ ಮೋಕ್ಷವನ್ನು ಬಯಸುವಂಥವನು, ಮುಮುಕ್ಷು ಅಂದರೆ ಮೋಕ್ಷವನ್ನು ಬಯಸುವವನು ಅಂತ ಅರ್ಥ. ಬಯಸದೇ ಇರುವವರು ಅದು ಹೇಳ್ದಂಗೆ ಕೇಳ್ಕೊಂಡಿರ್ಬೋದು, ತೊಂದರೆ ಏನಿಲ್ಲ. ಯಾವನು ತೀವ್ರವಾಗಿ ಅದನ್ನು ಬಯಸ್ತಾನೋ ಅವನು ಹೇಗಿರಬೇಕು ಅಂತ ಕೇಳಿದರೆ ಮುಂದಿನ ಶ್ಲೋಕ ಹೇಳುತ್ತೆ, 183ನೇ ಶ್ಲೋಕ. ತನ್ಮನಃಶೋಧನಂ ಕಾರ್ಯಂ ಪ್ರಯತ್ನೇನ ಮುಮುಕ್ಷುಣ ವಿಶುದ್ಧೇ ಸತಿ ಚೈತಸ್ಮಿನ್ ಮುಕ್ತಿ ಕರಫಲಾಯತೆ. ಇನ್ನೊಂದು ಸಲ, ತತ್ ಮನಃ ಶೋಧನಂ ಕಾರ್ಯಂ ಪ್ರಯತ್ನೇನ ಮುಮುಕ್ಷುಣ ವಿಶುದ್ಧೇ ಸತಿ ಚೈತಸ್ಮಿನ್ ಮುಕ್ತಿ ಕರಫಲಾಯತೆ. ಆದ್ದರಿಂದ ಮುಮುಕ್ಷುವಾದವನು ಏನು ಮಾಡಬೇಕು ಅಂದರೆ ಆತ ಪ್ರಯತ್ನಪಟ್ಟು ಈ ಮನಸ್ಸಿನ ಶೋಧನೆಯನ್ನು ಮಾಡಬೇಕು. ಮನಸ್ಸಿನ ಶೋಧನೆ ಮಾಡಬೇಕು ಅಂದರೆ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು ಅಂತ ಅರ್ಥ. ಮನಸ್ಸು ಸ್ವಚ್ಛವಾದರೆ, ಶುದ್ಧವಾದರೆ ಅವನಿಗೆ ಮೋಕ್ಷ ಕೈಯಲ್ಲಿರುವ ಫಲದಷ್ಟೇ ಸುಲಭವಾಗಿ ಸಿಕ್ಕತ್ತೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಹಿಂದೆ ಹೇಳಿದ್ರಿಂದ ಮನಸ್ಸು ಸದಾ ಸುತ್ತಾ ಇರ್ತದೆ. ಆದ್ದರಿಂದ ಸುತ್ತೋದಕ್ಕೆ ಕಾರಣ ರಜೋಗುಣ ತಮೋಗುಣಗಳಿಂದ ತುಂಬಿದ್ದು. ಅದಕ್ಕೋಸ್ಕರ ಈ ಮನಸ್ಸನ್ನು ಶೋಧನೆ ಮಾಡುವಂತ. ಹೇಗೆ ಶೋಧನೆ ಮಾಡಬೇಕು ಅಂದರೆ ಮೋಕ್ಷವನ್ನು ಬಯಸುವವನು ಪ್ರಯತ್ನಪಟ್ಟು ಅದನ್ನು ಶೋಧಿಸಬೇಕಂತೆ. ಮನಸ್ಸಿನ ಶೋಧನೆ ಅಂದರೆ ಹೇಗೆ? ಶೋಧನೆ ಸ್ವಚ್ಛ ಮಾಡುವಂಥ. ದೇಹವನ್ನು ನಾವು ಸ್ನಾನದ ಮೂಲಕ ಸ್ವಚ್ಛ ಮಾಡ್ತೇವೆ, ಬಟ್ಟೆಯನ್ನು ತೊಳೆಯೋದ್ರ ಮೂಲಕ ಸ್ವಚ್ಛ ಮಾಡ್ತೇವೆ, ಮನೆಯನ್ನು ಗುಡಿಸುವುದರ ಮೂಲಕ, ಒರೆಸುವುದರ ಮೂಲಕ ಸ್ವಚ್ಛ ಮಾಡ್ತೇವೆ. ಆದರೆ ಈ ಮನಸ್ಸನ್ನು ಹೇಗೆ ತೆಗೆಯೋದು, ಹೇಗೆ ಗುಡಿಸೋದು, ಅದಕ್ಕೆ ಯಾವ ಡಿಟರ್ಜೆಂಟ್ ಸೋಪ್ ಹಚ್ಚಿ ತೊಳಿಬೇಕು ಹೇಳ್ತಾರೆ ಭಗವತ್ಪಾದರು. ಉಂಟು ಅದಕ್ಕೊಂದು ಮೆಡಿಸಿನ್ ಅಂತ, ಅದಕ್ಕೊಂದು ಸೋಪ್ ಉಂಟು. ಅದಕ್ಕೆ ಯಾವ ಸೋಪ್ ಅಂತ ಕೇಳಿದರೆ ಮುಂದೆ ಹೇಳ್ತಾರೆ ಇದನ್ನು ಶುದ್ಧ ಮಾಡಬೇಕು. ಆ ಶುದ್ಧ ಹೇಗೆ ಅಂದರೆ ಮನೋಗತ ರಜಸ್ತಮೋ ರೂಪ ದೋಷ ಅಪನಯನಂ. ಈ ಬಿಳಿಯ ಬಟ್ಟೆ ಮೇಲೆ ಕಲೆ ಕೂತುಬಿಡುತ್ತಲ್ಲ, ಹಾಗೆ ಈ ಮನಸ್ಸು ಎನ್ನುವಂಥ ಶುಭ್ರವಾದ ಬಟ್ಟೆ ಮೇಲೆ ಕಲೆ ಕೂತಿದೆ. ಎರಡೇ ಕಲೆ, ಜಾಸ್ತಿ ಇಲ್ಲ. ಒಂದು ರಜೋಗುಣದ ಕೆಂಪು ಕಲೆ, ಇನ್ನೊಂದು ತಮೋಗುಣದ ಕಪ್ಪು ಕಲೆ. ಈ ರಜೋಗುಣ ತಮೋಗುಣಗಳ ಅವೇ ಕಲೆ, ಅವು ಈ ಮನಸ್ಸಿನಲ್ಲಿ ಕುಳಿತಿವೆ. ಅವೇ ಈ ಮನಸ್ಸೆನ್ನುವಂಥ ಬಟ್ಟೆಯನ್ನು ಹೊಲಸಾಗಿಸಿ ಬಿಟ್ಟಿವೆ. ಅದನ್ನು ದೋಷ ಅಪನಯನ ಪೂರ್ವಕಂ ಕಾರ್ಯಂ. ಆ ದೋಷ ರಜೋಗುಣ ತಮೋಗುಣಗಳನ್ನು ಅಲ್ಲಿಂದ ತೆಗೆದುಹಾಕುವುದರ ಮೂಲಕ ಮನಸ್ಸನ್ನು ಶುದ್ಧಗೊಳಿಸಬೇಕು, ಶೋಧನೆ ಮಾಡಬೇಕು. ಅಲ್ಲೊಂದು ಚ ಉಂಟು ನೋಡಿ, ಚ ಏತಸ್ಮಿನ್ ಅಂತ ಸೇರಿಸಿದರೆ ಚೈತಸ್ಮಿನ್ ಅಂತ ವೃದ್ಧಿ ಸಂಧಿ ಆಗುತ್ತೆ, ಬಿಡಿಸಿದರೆ ಚ ಏತಸ್ಮಿನ್. ಹಾಗೆ ತೊಡೆದು ಹಾಕಿದಾಗ ಅದು ಶುದ್ಧವಾಗ್ತದೆ. ಅದು ಶುದ್ಧವಾದರೆ ಏನಾಗುತ್ತೆ ಅಂದರೆ, ಮನಸ್ಸು ಶುದ್ಧವಾದಾಗ ರಜಸ್ತಮೋಹೀನಂ ಕೇವಲ ಸತ್ವಪ್ರಧಾನೆ, ರಜಸ್ತಮೋಹೀನೇ ಕೇವಲ ಸತ್ವಪ್ರಧಾನೆ, ರಜೋಗುಣ ತಮೋಗುಣಗಳಿಂದ ರಹಿತವಾಗಿ ಕೇವಲ ಸತ್ವಗುಣ ಮಾತ್ರ ಇರುವ ಹಾಗೆ ನೋಡಿಕೊಂಡಾಗ ಅಲ್ಲಿಂದನೇ ಮೋಕ್ಷ ಅಂತಲ್ಲ, ಅದು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೆ ಆ ಸತ್ವಗುಣ. ಅಂಥವನಿಗೆ ಮುಕ್ತಿ ಕರಫಲಾಯತೆ. ಮೋಕ್ಷ ಎನ್ನುವಂಥದ್ದು ಕೈಯಲ್ಲಿರುವ ಹಣ್ಣಿನಷ್ಟೇ ಸುಲಭ ಅಂತ. ಯಾಕೆ ಈ ದೃಷ್ಟಾಂತ ಕೊಡ್ತಾರೆ ಅಂದರೆ ಒಂದು ಕಾರಣ ಉಂಟು. ಹಣ್ಣು ಮರದಲ್ಲೂ ಇರ್ತದೆ, ಅಂಗಡಿಯಲ್ಲೂ ಇರ್ತದೆ, ಮಾರುಕಟ್ಟೆಯಲ್ಲೂ ಇರ್ತದೆ. ಆದರೆ ನಾವು ನಮ್ಮ ಮನೆಯಲ್ಲಿರ್ತೇವೆ. ಹಣ್ಣೇ ಬಾ ಅಂದರೆ ಬರುತ್ತಾ? ಕಾಡಲ್ಲಿರುವ ಹಣ್ಣು, ಮರದಲ್ಲಿದ್ದ ಹಣ್ಣು ನಮ್ಮ ಹತ್ರ ಬರುತ್ತಾ? ಅಂಗಡಿಯಲ್ಲಿ ಇದ್ದ ಹಣ್ಣು ಬಾ ಅಂದರೆ ಬರುತ್ತಾ? ಅದು ಬರಬೇಕು ಅಂದರೆ ಒಂದೋ ನಾವು ಹೋಗಬೇಕು, ಅಥವಾ ನಮ್ಮ ಪ್ರತಿನಿಧಿಯಾಗಿ ಯಾರನ್ನೋ ಕಳಿಸ್ಬೇಕು, ಅದನ್ನು ಕೊಂಡ್ಕೊಂಡು ಬರಬೇಕು, ಒಂದಿಷ್ಟು ಸಮಯ ವ್ಯರ್ಥ, ದುಡ್ಡು ಕೊಡಬೇಕು, ಎಲ್ಲವೂ ಸಹ. ಆದರೆ ಅದೇ ಹಣ್ಣು ನಮ್ಮ ಕೈಯಲ್ಲಿ ಇದ್ದರೆ ಅದರ ಆಸ್ವಾದನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಉಂಟು ನಮಗೆ. ನಮಗೆ ಇಷ್ಟ ಬಂದಾಗ ತಿನ್ಬೋದು ಅಲ್ವಾ?
ಹಾಗೇನೆ ಸತ್ವಗುಣ ವೃದ್ಧಿ ಆದರೆ ಮೋಕ್ಷ ಅವನಿಗೆ ಕರಫಲಾಯತೆ. ಕೈಯಲ್ಲಿರುವಂತಹ ಹಣ್ಣು ತಿನ್ನೋದಕ್ಕೆ ಎಷ್ಟು ಸುಲಭ, ಏನೋ ಇಲ್ಲಿದ್ದ ಕೈ ಹೀಗಿತ್ತು ಅಂದರೆ ಆಯ್ತು ಅಷ್ಟೇ. ಇಷ್ಟು ಸುಲಭವಾಗಿ ಅವನಿಗೆ ಮೋಕ್ಷ ದಕ್ಕತ್ತೆ, ಮೋಕ್ಷ ಸಿಗತ್ತೆ ಅಂತ. ಅದಕ್ಕೆ ಮಾಡಬೇಕಾದ್ದೇನು? ಸತ್ವಗುಣವನ್ನು ವೃದ್ಧಿ ಮಾಡಿಕೊಳ್ಬೇಕು, ರಜೋಗುಣ ತಮೋಗುಣಗಳನ್ನು ತೊಡೆದು ಹಾಕಿಕೊಳ್ಳಬೇಕು. ಈ ಉಪಾಯ ಏನೋ ಗೊತ್ತಾಯ್ತು, ಆದರೆ ಈ ರಜೋಗುಣ ತಮೋಗುಣಗಳನ್ನು ಕಳಚಿ ಹಾಕೋದುಂಟಲ್ಲ, ಅದು ಮತ್ತಷ್ಟು ಸುಲಭ ಇಲ್ಲ. ಯಾಕೆಂದರೆ ವಾಸ್ತವಿಕವಾಗಿ ಈ 3 ಗುಣಗಳಲ್ಲಿ ಪ್ರತಿಯೊಬ್ಬರಲ್ಲೂ ಸಹ ಹೇಗಿರುತ್ತೆ ಅಂದರೆ, ತಮೋಗುಣ ರಜೋಗುಣಗಳ ಅಂಶ ಕಡಿಮೆನೇ, ಸತ್ವಗುಣದ ಅಂಶ ಜಾಸ್ತಿನೇ ಇರುತ್ತೆ. ಆದರೆ ಜಾಸ್ತಿ ಇರುವಂಥ ಮೆಜಾರಿಟಿ ಸತ್ವಗುಣದ್ದೇ, ಮೈನಾರಿಟಿ ತಮೋಗುಣದ್ದೇ. ಆದರೆ ಮೈನಾರಿಟಿಯವರದ್ದೇ ಹಾರಾಟ ಯಾವಾಗಲೂ ಜಾಸ್ತಿ. ಹೇಳ್ಕೊಳ್ಳೋದಕ್ಕೆ ಅಲ್ಪಸಂಖ್ಯಾತರು, ಆದರೆ ಎಲ್ಲ ಸೌಲಭ್ಯ ಅವರಿಗೇನೆ, ಅವರೇ ಎಲ್ಲವನ್ನು ಆಟ ಆಡಿಸ್ತಾ ಇರ್ತಾರೆ. ಮೆಜಾರಿಟಿಯವರು ಮಾಡ್ತಾರೆ ಆ ಕೆಲಸನ. ಅಯ್ಯೋ ನಮ್ಗೆ ಯಾಕ್ರಿ ಬೇಕ್ರಿ ಮಾಡ್ಕೊಳ್ಳೋ. ಎಷ್ಟು ನಾವು ಸುಧಾರಣೆ ಆಗಿರುತ್ತೆ ಅಂದರೆ, ಈ ಮೆಜಾರಿಟಿ ಇರುವವರು ಸತ್ವಗುಣದವರು ಅವು ಓಟ್ ಹಾಕ್ಲಿಕ್ಕೆ ಹೋಗೋದಿಲ್ಲ ಪಾಪ. ಆದರೆ ಅವರು ಬಿಡ್ತಾರಾ? ಎಲ್ಲೆಲ್ಲಿದ್ದಾರೆ ಅಂತ ಕರೆಸ್ತಾರೆ. ಹೌದು ತಾನೆ? ಹಾಗೇನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸಹ ತಮೋಗುಣದ ರೇಷಿಯೋ ಉಂಟಲ್ಲ, ಅದು ಸತ್ವಗುಣಕ್ಕಿಂತ ಕಡಿಮೆನೇ ಇರೋದು. ಆದರೆ ಅದಕ್ಕೊಟ್ಟು ಶಕ್ತಿ. ಏನು ಮಾಡ್ತೀರಾ ಹೇಳಿ? ಅದನ್ನು ತೊಳೆದು ಹಾಕಬೇಕು ಅಂದರೆ ಸತ್ವಗುಣವನ್ನು ಇನ್ನೂ ವೃದ್ಧಿ ಮಾಡಿಕೊಳ್ಳಬೇಕು. ಅದಕ್ಕೆ ಏನು ಪರಿಹಾರ ಅಂದರೆ ಮತ್ತೆ ಪುನಃ ವೇದಾಂತ ಗ್ರಂಥಕ್ಕೆ ಶರಣು ಹೋಗಬೇಕು ಅಷ್ಟೇನೆ. ಮತ್ತೆ ವೇದಾಂತ ಗ್ರಂಥಕ್ಕೆ ಶರಣು ಹೋಗಬೇಕು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಯಾವನಲ್ಲಿ ಸತ್ವಗುಣ ಹೆಚ್ಚಾಗ್ತದೆಯೋ, ರಜೋಗುಣ ತಮೋಗುಣಗಳು ತೀರಾ ಕಡಿಮೆ ಆಗ್ತಾ ಬರ್ತವೋ, ಅಂದರೆ 0 ಡಿಗ್ರಿಗಿಳಿಬೇಕು ಅದು. ಹಾಗಿಳಿದಾಗ ಮುಕ್ತಿ ಕರಫಲಾಯತೆ. ಮತ್ತೊಂದು ಸ್ವಲ್ಪ ಇದ್ರೂ ಸಹ ಚಿಗುರು ಹೀಗೆ. ಅಷ್ಟು ಹಿನ್ನೆಲೆಯಲ್ಲಿ ಆ ಮನಸ್ಸನ್ನು ಶುದ್ಧ ಮಾಡಬೇಕು ಅಂತ ಆಯ್ತಲ್ಲ, ಅದು ಹೇಗೆ ಅನ್ನೋದನ್ನು ಮುಂದಿನ 184ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಮನಃಶುದ್ಧಿ ಹೇತು ಪ್ರಯತ್ನ ಪ್ರಕಾರಮಾಹ. ಆ ಮನಸ್ಸನ್ನು ಶುದ್ಧಿ ಮಾಡಲಿಕ್ಕೆ ಬೇಕಾದಂಥ ಪ್ರಯತ್ನದ ಪ್ರಕಾರಗಳನ್ನು ತಿಳಿಸಿಕೊಡ್ತಾರೆ. ಮೋಕ್ಷೈಕ ಶಕ್ತಿಯ ವಿಷಯೇಷು ರಾಗಂ ನಿರ್ಮೂಲ್ಯ ಸನ್ಯಸ್ಯ ಚ ಸರ್ವಕರ್ಮ ಸಚ್ಛ್ರದ್ಧಯ ಯಶ್ರವಣಾದಿನಿಷ್ಠಃ ರಜಸ್ವಭಾವಂ ಸಧುನೋತಿ ಬುದ್ಧೇಹೆ. ಇನ್ನೊಂದು ಸಲ. ಮೋಕ್ಷೈಕ ಶಕ್ತಿಯ ವಿಷಯೇಷು ರಾಗಂ ನಿರ್ಮೂಲ್ಯ ಸನ್ಯಸ್ಯ ಚ ಸರ್ವಕರ್ಮ ಸಚ್ಛ್ರದ್ಧಯ ಯಶ್ರವಣಾದಿನಿಷ್ಠಃ ರಜಸ್ವಭಾವಂ ಸಧುನೋತಿ ಬುದ್ಧೇಹೆ. ಅಂದರೆ ಆದ್ದರಿಂದ ಈ ಮೋಕ್ಷವನ್ನು ಬಯಸುವವನು ಏನು ಮಾಡಬೇಕು ಅಂದರೆ, ಮೋಕ್ಷದಲ್ಲಿಯೇ ಆಸಕ್ತಿಯನ್ನು ಇಡಬೇಕು. ಹಾಗೆ ಆಸಕ್ತಿಯನ್ನಿಟ್ಟು ಇಂದ್ರಿಯ ವಿಷಯಗಳಲ್ಲಿ ಅಭಿಲಾಷೆಯನ್ನು ಆತ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಕೊಳ್ಳಬೇಕು. ಮತ್ತು ಸಕಲ ಕರ್ಮಗಳನ್ನೂ ತ್ಯಜಿಸಿ ಶ್ರದ್ಧೆಯಿಂದ ಶ್ರವಣ ಮನನ ಯಾವುದರಿದ್ದು? ಆತ್ಮವಿಚಾರಕ್ಕೆ ಸಂಬಂಧಿಸಿದ ಶ್ರವಣ ಮನನ. ಬೇರೆ ಶ್ರವಣ ಮನನ ನಾವು ಮಾಡ್ತಾನೆ ಇರ್ತೀವಿ ನಾವು. ಹಾಗಾಗಿ ಬ್ರಹ್ಮ ವಿಚಾರಕ್ಕೆ ಸಂಬಂಧಪಟ್ಟ ಶ್ರವಣ ಮನನಗಳನ್ನು ಮಾಡ್ತಾ ಅದರಲ್ಲಿ ತೊಡಗಿಸಿಕೊಂಡಿರಬೇಕು. ಆಗ ಈ ರಜೋಗುಣ ತಮೋಗುಣಗಳು ಬುದ್ಧಿಗೆ ಅಂಟಿದವುಗಳು ಅವು ದೂರವಾಗ್ತವೆ. ಹೀಗೆ ಮಾಡಿ ಆ ತಮೋಗುಣ ರಜೋಗುಣಗಳನ್ನು ಆತ ದೂರಿ ಮಾಡಿಕೊಳ್ಳಬಹುದು. ಶುದ್ಧ ಮಾಡಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅದು ಹೇಗೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಷ್ಟು ಹೇಳಿ ಆದಮೇಲೆ ಮಾಡಿಕೊಳ್ಳೋ ಕೆಲಸ ನಾವೇ ಮಾಡಬೇಕು ಅಲ್ವಾ? ಕುದುರೆಯನ್ನು ನೀರು ಕುಡಿಯೋದಕ್ಕೆ ನದಿಗೇನೋ ನಾವು ತಗೊಂಡೋಗಿ ಬಿಟ್ಬಿಡ್ಬೋದು. ಆದರೆ ನೀರು ಕುಡಿಯೋ ಕೆಲಸ ಯಾವುದು ಮಾಡಬೇಕು? ಕುದುರೆನೇ ಮಾಡಬೇಕು. ಹಾಗಾಗಿ ವೇದಾಂತ ನಮ್ಮನ್ನೇನು ಮಾಡುತ್ತೆ ಅಂದರೆ, ಹೀಗೆ ಅಂತ ದಾರಿ ತೋರಿಸತ್ತೆ, ದಾರಿಗೂ ತಂದುಬಿಡತ್ತೆ. ಆದರೆ ಆ ದಾರಿಯಲ್ಲಿ ನಡೆಯುವ ಕೆಲಸವನ್ನು
ನಾವೇ ಮಾಡಬೇಕು. ಅಷ್ಟು ಹಿನ್ನೆಲೆಯಲ್ಲಿ ನೋಡೋಣ ಈ ಶ್ಲೋಕದ ವಿಚಾರವನ್ನು. ಮೋಕ್ಷೈಕ ಶಕ್ತಿಯ ಆಸಕ್ತಿ ಇರಬೇಕಂತೆ. ಯಾವುದರಲ್ಲಿ ಆಸಕ್ತಿ ಇರಬೇಕು ಅಂದರೆ ಮೋಕ್ಷೇ ಏಕಸ್ಮಿನ್ ಶಕ್ತಿ. ನಮಗದು ಒಂದು ಬಿಟ್ಟು ಬೇರೆ ಎಲ್ಲದರೊಳಗೂ ಆಸಕ್ತಿ ಉಂಟು, ನನ್ನನ್ನೂ ಸೇರಿದ ಹಾಗೆ. ಆದರೆ ಭಗವತ್ಪಾದರು ಹೇಳ್ತಾರೆ, ಆ ಮನಸ್ಸನ್ನು ಶುದ್ಧ ಮಾಡಲಿಕ್ಕಿರುವಂಥ ಪ್ರಥಮ ಸೋಪಾನ ಏನು ಅಂದರೆ ಮೋಕ್ಷೈಕ ಶಕ್ತಿ. ಅಂದರೆ ಅದನ್ನು ಬಿಟ್ಟು ಇನ್ಯಾವುದ್ರೊಳಗೂ ಸಹ ನಮಗೆ ಆಸಕ್ತಿ ಇರಬಾರ್ದು. ನಮಗೆ ಏನಾಗುತ್ತೆ ಕೇಳಿದರೆ, ಇರುತ್ತೆ ಆಸಕ್ತಿ, ಆದರೆ ನಮ್ಮ ಆಸಕ್ತಿ ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ. ಅಯ್ಯೋ 5 ವರ್ಷ ಆಯಿತು, 10 ವರ್ಷ ಆಯಿತು, ಪ್ರಯತ್ನ ಮಟ್ವಿ, ಆಯಿತಾ, ಏನೂ ಆಗಿಲ್ಲ, ಬಿಟ್ಬಿಡೋಣ, ಹೋಗಲಿ ಬಿಡ್ರಿ ಅಂತ. ಹೀಗೆ ಆ ಸಾಧನೆ ಮಾಡ್ತಾ ಮಾಡ್ತಾ ಹೋದ ಎಲ್ಲೋ ಒಂದು ಕಡೆಗೆ ನಮಗೇನು ಅಂದರೆ ಫಲ ಶೀಘ್ರವಾಗಿ ಸಿಗಬೇಕು, ಪ್ರಯತ್ನ ಕಡಿಮೆ ಇರಬೇಕು. ಲೋಕದ ವಸ್ತುಗಳನ್ನು ಹೀಗೆ ಅನುಭವಿಸಿ ಅನುಭವಿಸಿ ಅಲ್ಲೂ ಹಾಗೆ ನಮ್ಮ ಫಲ ಸಿಗುತ್ತೆ ಅಂತ ನಾವು ಅಂದ್ಕೊಂಡು ಬಿಡ್ತೇವೆ. ಅದು ಸಿಗದೇ ಇದ್ದ ಏನಾಗುತ್ತೆ ಕೇಳಿದರೆ ನಿರಾಸೆಯಿಂದ ಕೈ ಚೆಲ್ಲಿ ಬಿಡ್ತೇವೆ. ಆದರೆ 5 ವರ್ಷವೋ 10 ವರ್ಷವೋ ಆ ಸಾಧನೆ ಮಾಡಿದ್ರೂ ಸಹ ಫಲ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಅವನಲ್ಲಿ ಬದಲಾವಣೆ ಆಗಲಿಲ್ಲ ಅಂತ ಅರ್ಥ ಅಲ್ಲ. ಅವನು ಎಷ್ಟೋ ಹತ್ತಿರಕ್ಕೆ ಹೋಗಿರ್ತಾನೆ, ಆದರೆ ಇನ್ನೂ ಮುಂದೆ ಕ್ರಮಿಸಬೇಕಾಗಿರುತ್ತೆ. ಯಾಕೆ ತಡ ಆಗತ್ತೆ ಕೇಳಿದರೆ, ಈ ಜನ್ಮದಲ್ಲೇ ಅವನ ಸಾಧನೆ ಪ್ರಥಮ ಪ್ರಯತ್ನದ ಸಾಧನೆ ಆಗಿರಬಹುದಲ್ವಾ. ಹಿಂದಿನ ಜನ್ಮಾದಿಗಳಲ್ಲಿ ರಜೋಗುಣ ತಮೋಗುಣಗಳು ತುಂಬೋದಕ್ಕೇನು ಬೇಕು ಅದನ್ನೇ ಮಾಡಿದ್ದು, ಅವುಗಳನ್ನು ಕಳೆದುಕೊಳ್ಳೋದಕ್ಕೆ ತಿಲಮಾತ್ರದಷ್ಟು ಪ್ರಯತ್ನ ಮಾಡದೇ ಇದ್ದಾಗ ಅದು ಗುಡ್ಡೆ ಆಗಿ ಬಿದ್ದಿರುತ್ತೆ. ಆ ರಾಶಿ ಕರಗಿಸ್ಬೇಕು ಅಂದರೆ ಒಂದೇ ಸಲ ಒಂದೇ ಜನ್ಮದಲ್ಲಿ ಆಗತ್ತೆ ಅಂತ ಇಲ್ಲ. ಆದರೆ ಎಷ್ಟು ಪ್ರಯತ್ನ ಮಾಡ್ತೇವೋ ಅಷ್ಟು ಪ್ರಯತ್ನಕ್ಕೆ ಫಲ ಉಂಟು. ಅದರ ನೇರ ಮೋಕ್ಷ ರೂಪದ ಫಲವೇ ಆಗಿರದೇ ಇರಬಹುದು, ಆದರೆ ಮನಸ್ಸು ಶುದ್ಧವಾಗುವಂತಹ ಪ್ರಕ್ರಿಯೆ ನಡೀತಾ ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಮೋಕ್ಷೈಕ ಶಕ್ತಿ. ಎಲ್ಲಿ ಆಸಕ್ತಿ ಇರಬೇಕು? ಮೋಕ್ಷದಲ್ಲಿಯೇ ಆಸಕ್ತಿ ಇರಬೇಕು. ಮಧ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ, ಅಲ್ಲ ಇಷ್ಟು ಪ್ರಯತ್ನ ಪಟ್ಟರು ನಮಗೆ ಆಗೋದಿಲ್ವಲ್ಲ ಅಂತ. ನಮಗೆ ಗೊತ್ತಿಲ್ಲದೇನೆ ಏನೋ ಒಂದು ಬದಲಾವಣೆ ಆಗ್ತಾ ಇರುತ್ತೆ ನಮಗೆ. ಆದರೆ ನಮ್ಮ ನಿರೀಕ್ಷಣೆ ವೇಗ ಹೆಚ್ಚಾಗಿರ್ತದೆ, ಅಯ್ಯೋ ನನಗಿನ್ನೂ ಸಿಗಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಒಬ್ಬಾತ ಗಾಯತ್ರಿಯ ಜಪವನ್ನು ಮಾಡ್ತಾ ಇದ್ದಂತೆ, ನಿಷ್ಠೆಯಿಂದ ಮಾಡಿದ ಕೆಲವು ವರ್ಷಗಳ ಕಾಲ. ಆದರೆ ಅವನು ಏನು ಅಂದ್ಕೊಂಡಿದ್ನೋ ಅದು ಸಿಗಲಿಲ್ಲ. ಆಮೇಲೆ ಯಾರೋ ಹೇಳಿದ್ರು, ಈಗ ಏನಾಗುತ್ತೆ ಅಂದರೆ ಗೊತ್ತಿದ್ದವರು ಹೇಳುವುದಕ್ಕಿಂತ ಗೊತ್ತಿಲ್ಲದೆ ಇರುವವರು ಹೇಳುವವರ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಆಗ ಅವರು ಹೇಳ್ತಾರೆ, ರೀ ಆ ಗಾಯತ್ರಿ ದೇವಿಗೆ ವಯಸ್ಸಾಗಿಬಿಟ್ಟಿದೆ, ಹಿಂದಿನ ಕಾಲದಿಂದಲೂ ಅದನ್ನೇ ನಮ್ಮವರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಎಷ್ಟೆಷ್ಟು ಹೊಸ ಹೊಸ ದೇವತೆಗಳು ಹುಟ್ಟಿವೆ ಗೊತ್ತಾ? ಬೆಂಗಳೂರಿನ ಅಕ್ಕಪಕ್ಕ ನೋಡಿ, ಹೊಸ 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 ದೇವತೆಗಳು ಕೇಳೇ ಇರೋದಿಲ್ಲ. ನಾವು ಹಿನ್ನೆಲೆಯೂ ಸಿಗೋದಿಲ್ಲ ಅದಕ್ಕೆ. ನೀವು ಶೀರ್ಷಾಸನ ಹಾಕ್ಕೊಂಡು ಹುಡುಕಿದ್ರೂ ಸಹ ಅದಕ್ಕೆ ಹಿನ್ನೆಲೆ ಸಿಗೋದಿಲ್ಲ. ಆದರೆ ಅಲ್ಲೊಂದು ದೇವರು ಹುಟ್ಟಿರ್ತದೆ. ಅದಕ್ಕೆ ಹೋಗಿ ಹರಕೆ ಹೊತ್ಕೊಳ್ಳಿ ನೀವು. ಅಥವಾ ಅದಕ್ಕೆ ಸಂಬಂಧಪಟ್ಟ ಜಪ ಹೊಸದಾಗಿ ಸ್ವಾಮಿಗಳೊಬ್ಬರು ಬಂದಿದ್ದಾರೆ, ಕಂಡು ಹಿಡಿದಿದ್ದಾರೆ ಅವರು. ಆ ಜಪ ಬಹಳ ಬೇಗ 1 ವರ್ಷದಲ್ಲಿ ನಿಮ್ಮ ಕಾರ್ಯಸಿದ್ಧಿ ಆಗೇ ಬಿಡುತ್ತೆ ಅಂತ ಹೇಳಿದಾಗ ರಜೋಗುಣ ತಮೋಗುಣ ತುಂಬಿದಂಥ ಮನಸ್ಸಿನವರಿಗೆ ಹೌದಲ್ವಾ, ಇಷ್ಟು ಬೇಗ ನನಗೊಂದು ಅವಕಾಶ ಸಿಗತ್ತೆ ಅಂತ ಆದ್ರೆ ಯಾಕೆ ಬಿಡಬೇಕು ಅಂತ ಅನಿಸುತ್ತಾ ಇಲ್ವಾ? ಇಂತಹ ಒಬ್ಬ ಗಾಯತ್ರಿ ಜಪ ಮಾಡ್ತಾ ಇದ್ದಾಗ ಯಾರೋ ಬಂದ್ಬಿಟ್ಟು ಹೊಸ ದೇವತೆ ವಿಚಾರವನ್ನು ಹೇಳಿದ್ರು, ಬಹಳ ಬೇಗ ಫಲ ಸಿಗತ್ತೆ ಮಾಡಿ ಅಂತ. ಸರಿ, ಜಪಿಸಿದ. ಒಂದು 6-7 ತಿಂಗಳಿಗೇ ಆ ದೇವತೆ ಒಲ್ದೇ ಬಿಟ್ಲು ಇವನಿಗೆ. ಇವೆಲ್ಲ ಒಂಥರ ಈ ಫಾಸ್ಟ್ ಫುಡ್ ಇದ್ದಾಗೇನೆ ದಿಢೀರಂತ ಫಲ ಕೊಡ್ತೇವೆ. ಅದಕ್ಕೆ ಏನೇನೋ ಹೆಸರುಗಳು ಬೇರೆ. ನಮ್ಮ ಜನರಿಗೂ ಸಹ ಹೌದಲ್ಲ ತುಂಬ ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ ಏನಾಯಿತು, ಇವನು ಜಪ ಮಾಡ್ತಾ ಇರುವಾಗ ಆ ದೇವತೆ ಇವನಿಗೆ ಕಣ್ಣಿಗೆ ಕಂಡುತ್ತಂತೆ. ನೋಡ್ದ, 2 ದಿವಸ ಆಯಿತು, 3 ದಿವಸ ಆಯಿತು, ಕಣ್ಣಿಗೆ ಕಾಣ್ತಾನೆ ಇದೆ.
ಇವನ ಹತ್ರಕ್ಕೆ ಬರೋದಿಲ್ಲ. ಅಂದರೆ ಮಾತಾಡಬೇಕು ಅಂತ ಇವನಿಗೆ, ಇವನು ಮಾತನಾಡಿದ್ದು ಕೇಳಿಸದೇ ಇರುವಷ್ಟು ದೂರದಲ್ಲಿ ಅದು ಓಡಾಡ್ತಾ ಇದೆ. ಅದು ಇವನಿಗೆ ಗೊತ್ತಾಗ್ತದೆ, ಓಹ್ ನಾನು ಜಪ ಮಾಡ್ತಾ ಇರೋದು ಇದೇ ದೇವತೆಗೆ ಸಂಬಂಧಪಟ್ಟಿದ್ದು ಅಂತ. ಆ ದೇವತೆಯು ಅಲ್ಲೇ ನಿಲ್ಲತ್ತೆ, ದಿನ ಇವನನ್ನು ನೋಡುತ್ತೆ. ಒಂದು ದಿವಸ ಧೈರ್ಯ ಮಾಡಿ ಹೇಳಿದ, ಬಾ ಬಾ ಅಂತ ಕರೆದಂತೆ. ಆಗ ಅದು ಹೇಳ್ತಂತೆ, ನಾನು ಬರೋಕ್ಕಾಗಲ್ಲ ಅಲ್ಲಿ ಅಂತ. ಕೊನೆಗೆ ಹಾಗೆ ನಾನೇ ನಿನ್ನ ಹತ್ರ ಬರಲ್ಲ ಅಂತ ಕೇಳಿದಂತೆ. ಆಗ ಹೇಳಿದಂತೆ, ನೀನು ಬರೋದು ಬೇಡ ಅಂತ. ಎಲ್ಲ ಗ್ರಹಚಾರ್ಯ ಒಳ್ಳೇದಾಯ್ತಲ್ಲ, ಇದು ಕಣ್ಣಿಗೆ ಕಾಣಿಸುತ್ತೆ, ಮಾತನಾಡೋದಕ್ಕೂ ಸಿಗೋದಿಲ್ಲ, ನನ್ನ ಇಷ್ಟಾರ್ಥವನ್ನು ಈಡೇರಿಸೋದಿಲ್ಲ, ಬರೀ ಕಣ್ಣಿಗೆ ಕಂಡ್ಕೊಂಡು ಹೋದ್ರೆ ಏನು ಪ್ರಯೋಜನ? ಆಕಾಶದಲ್ಲಿ ಮಿಂಚು ಮಾಯವಾಗಿ ಹೋದಾಗೇನೆ ಅಷ್ಟೇ ಪ್ರಯೋಜನ. ಆಮೇಲೆ ಮತ್ತೆ ಪುನಃ ಮಾನ್ಯ ಹೀಗೆ ಆದಾಗ ಕೇಳಿದ್ನಂತೆ, ಏನು ತೊಂದರೆ ನೀನು ನನ್ನ ಹತ್ರ ಬರೋದಕ್ಕೆ ಅಂತ. ಇನ್ನೇನಿಲ್ಲ ತೊಂದರೆ, ನೀ ಮೊದಲು ಒಂದು 5-6-7 ವರ್ಷ ಆ ಗಾಯತ್ರಿ ಜಪ ಮಾಡಿಬಿಟ್ಟಿದೆಯಲ್ಲ, ಅದರಿಂದಾಗಿ ನಾನು ನಿನ್ನ ಹತ್ರನೇ ಬರೋದಕ್ಕಾಗೋದಿಲ್ಲ ಅಂತ. ಯಾಕೆಂದರೆ ನಿನ್ನ ಸುತ್ತಲೂ ನನಗೇನೋ ಒಂದು ರೀತಿಯಾದದ್ದು ಕಣ್ಣಿಗೆ ಕಾಣುತ್ತೆ ಪ್ರಭೆ, ಹಾಗಾಗಿ ನನಗೆ ಬರೋದಕ್ಕಾಗೋದಿಲ್ಲ. ಇಲ್ಲಿಗೆ ಈ ಕಥೆ ಮುಗಿಯಿತು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಆದ್ದರಿಂದ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಸಾಧನೆಗೆ ಬಹಳ ತಾಳ್ಮೆ ಬೇಕು. ಅದಕ್ಕೋಸ್ಕರ ಉಪನಿಷತ್ತು ಮತ್ತೆ ಮತ್ತೆ ಹೇಳುತ್ತೆ, ನಿಧಾನವಾಗಿ ಸಾಧನೆ ಮಾಡು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮೋಕ್ಷೈಕ ಶಕ್ತಿಯ, ಮೋಕ್ಷದಲ್ಲಿಯೇ ಆಸಕ್ತಿ ಇರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ವಿಷಯೇಷು ರಾಗಂ ನಿರ್ಮೂಲ್ಯ. ವಿಷಯ ಅನ್ನೋದಕ್ಕೆ ಒಂದು ಈ ದೇಹಾದಿಗಳಲ್ಲಿ ಮನುಷ್ಯನಿಗೆ ಅತ್ಯಂತ ಆಸಕ್ತಿ ಇರುತ್ತೆ. ಎಲ್ಲ ವಿಷಯವೂ ಸಹ ಯಾವುದಕ್ಕಾಗಿ ಹಿಡಿದು ದೇಹದ ಪ್ರೀತಿಗಾಗಿ. ವಿಚಾರ ಮಾಡಿ, ನಾವೊಂದು ಬಟ್ಟೆ ತಗೊಳ್ತೇವೆ, ಯಾವುದಕ್ಕೋಸ್ಕರ? ದೇಹಕ್ಕೋಸ್ಕರ. ಆಭರಣ ಮಾಡಿಸ್ಕೊಳ್ತೇವೆ, ಯಾವುದಕ್ಕೋಸ್ಕರ? ದೇಹಕ್ಕೋಸ್ಕರ. ಆಸ್ತಿ ಮಾಡ್ತೇವೆ, ಪಾಸ್ತಿ, ಏನೇನೋ ಅಲ್ಲ, ಯಾವುದಕ್ಕೋಸ್ಕರ? ತಿನ್ನಬೇಕು, ಉಣ್ಬೇಕು, ದೇಹ ಬೆಳೆಸಬೇಕು, ಸುಖವಾಗಿರ್ಬೇಕು. ಯಾವುದು? ದೇಹ ಅಲ್ವಾ? ಹೀಗೆ ನಾವು ಮಾಡೋ ಪ್ರತಿಯೊಂದು ಕ್ರಿಯೆಯೂ ಸಹ ಹೋಗಿ ನಿಲ್ಲೋದೆಲ್ಲಿ ಕೇಳಿದರೆ ಈ ದೇಹದ ಸುತ್ತಲೂ. ಹಾಗಾಗಿ ವಿಷಯ ಅನ್ನೋದಕ್ಕೆ ಅರ್ಥ ದೇಹಾದಿಷು ಅಂತ ಅರ್ಥ. ಮತ್ತು ವಿಷಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಂದ್ರಿಯ ವಸ್ತುಗಳು. ಇವುಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡು. ಕಡಿಮೆ ಮಾಡುವಂತಷ್ಟೇ ಅಲ್ಲ, ಅಲ್ಲಿ ಶಬ್ದ ಉಂಟು, ರಾಗಂ ನಿರ್ಮೂಲ್ಯ. ರಾಗ ಅಂದರೆ ಅಟ್ಯಾಚ್ಮೆಂಟ್. ಆ ಅಟ್ಯಾಚ್ಮೆಂಟ್, ಅನುರಾಗವನ್ನು ಸಂಪೂರ್ಣವಾಗಿ ತೊಡೆದು ಹಾಕು. ಇದು ಎರಡನೇದು. ಮೊದಲನೇದು ಮೋಕ್ಷದಲ್ಲಿ ಮಾತ್ರ ಆಸಕ್ತಿ ಇರಬೇಕು. ಎರಡನೇದು ವಿಷಯಗಳಲ್ಲಿ ಆಸಕ್ತಿಯನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಬೇಕು. ಅಲ್ಲೊಂದು ಶಬ್ದ ಉಂಟು, ನಿರ್ಮೂಲನ. ಮೂಲ ಅನ್ನೋದಕ್ಕೆ ಅರ್ಥ ಬೇರು ಅಂತ ಅರ್ಥ. ಒಂದು ಮರವನ್ನು ಕತ್ತರಿಸಿದರೆ ಅದು ಮತ್ತೆ ಚಿಗುರ್ತದೆ, ಆದರೆ ಬೇರು ಸಹಿತವಾಗಿ ಕಿತ್ತು ಹಾಕಿದರೆ ಮತ್ತೆ ಪುನಃ ಚಿಗುರುವ ಸಾಧ್ಯತೆ ಇಲ್ಲ. ಹಾಗೇನೆ ಈ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಮಾಡಿದರೆ ಮತ್ತೆ ಪುನಃ ಆಸಕ್ತಿ ಹೆಚ್ಚಾಗಬಹುದು. ಅದಕ್ಕೋಸ್ಕರ ಆಸಕ್ತಿಯನ್ನು ಏನು ಮಾಡು, ಅನುರಾಗವನ್ನು ನಿರ್ಮೂಲನೆ ಮಾಡು. ಮತ್ತೆ ಅದು ಯಾವಾಗಲೂ ಹುಟ್ಟಲೇಬಾರ್ದು. ಕೆಲವು ಸಲ ಏನಾಗುತ್ತೆ ಅಂದರೆ ನಮ್ಮ ಆಸಕ್ತಿ, ನಮಗೇನೋ ಒಂದು ತಿನ್ನಬೇಕು ಅಂತ ಬಯಕೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಆಸಕ್ತಿ ಉಂಟು, ವಿಷಯಗಳಲ್ಲಿ ಆಸಕ್ತಿ. ಆದರೆ ಹಾಳಾದ ಅದೇ ಸಂದರ್ಭದಲ್ಲಿ ಒಂದು 11 ದಿವಸ ನಾವು ಕಾಯಿಲೆ ಬಿದ್ದುಬಿಡ್ತೇವೆ. ಆ ಕಾಯಿಲೆ ಬಿದ್ದಾಗ ಏನಾಗುತ್ತೆ ಹೇಳಿದ್ರೆ ನಮ್ಮ ಆಸಕ್ತಿ ಏನಾಗಿರುತ್ತೆ, ಅದು ಸಂಪೂರ್ಣವಾಗಿ ಹೊರಟು ಹೋಗಿಬಿಡುತ್ತೆ. ಆಗ ನಾವು ಅಥವಾ ನಮ್ಮ ಹತ್ತಿರ ಇರುವವರು ಏನು ಮಾಡ್ತಾರೆ, ನಮಗೂ ಅನಿಸುತ್ತೆ ನನ್ನ ಆಸೆ ಹೋಯಿತು ಅಂತ. ನಮ್ಮನ್ನು ಯಾರು ಆರೈಕೆ ಮಾಡ್ತಾರೆ ಅವರಿಗೂ ಸಹ ಅವತ್ತಿಂದ ಕಾಡಿಸ್ತಾ ಇದ್ರಲ್ಲ ಸದ್ಯ ಆಸೆ ತೊಲಗ್ತೀವ್ರಿಗೆ ಅಂತ ಅಂದ್ಕೊಂಡಿರ್ತಾರೆ. 15 ದಿವಸ ಆಯಿತು, ಡಾಕ್ಟ್ರ್ ಹೇಳಿದ್ರು ಔಷಧಿ ಎಲ್ಲ ಇನ್ನು ನಿಲ್ಲಿಸ್ಬಹುದು ಅಂತ. 20 ದಿವಸ ಆಯ್ತು ರೀ, ಮತ್ತು 1 ತಿಂಗಳಾಯಿತು, ಚೇತರಿಸ್ಕೊಂಡ, ಮತ್ತು ಪುನಃ ಆಸೆ ಚಿಗುರ್ತಲ್ರಿ. ಹಾಗಿದ್ರೆ ಯಾಕೆ ಚಿಗುರ್ತು ಕೇಳಿದರೆ ಅದು ನಿರ್ಮೂಲನ ಆಗಲಿಲ್ಲ, ಅದೇನಾಗಿತ್ತು, ಕಡಿಮೆ ಆಗಿತ್ತು. ಗೀತೆಯಲ್ಲೂ ಭಗವಂತ ಮಾತಾಡ್ತಾನೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಮನುಷ್ಯನಿಗೆ ದೇಹಕ್ಕೆ ಆಹಾರ ಕಡಿಮೆ ಆದಾಗ, ಇಂದ್ರಿಯಗಳೆಲ್ಲ ನಿಶ್ಶಕ್ತವಾದಾಗ ಇವನ ಆಸೆಗಳೆಲ್ಲ ತೆಪ್ಪಗಾಗ್ಬಿಡ್ತವೆ.
ಆದರೆ ಯಾವಾಗ ಆಹಾರ ಬಿತ್ತೋ ಆಗ ಮತ್ತೆ ಒಂದೊಂದೇ ಇಂದ್ರಿಯಗಳು ಚಿಗುರ್ಕೊಳ್ತಾ ಇರ್ತವೆ. ಸತ್ತವೆನ್ನಾಸೆಗಳು, ಡಿ ವಿ ಜಿಯವರು ಇದೇ ಮಾತನ್ನು ಹೇಳ್ತಾರೆ. ಅಂದ್ಕೊಳ್ಬೇಡ ನೀನು, ಎತ್ತಣಿಂದಲೋ ಗಾಳಿ ಬಂದ್ಬಿಡ್ತದೆ, ಮತ್ತೆ ಆಸೆ ಚಿಗುರು ಬಿಡುತ್ತೆ. ಕೊನೆಗೇನಾಗುತ್ತೆ ಕೇಳಿದರೆ ಮತ್ತೆ ಅದೇ ಹಳೆಯ ರಾಗವೇ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಹೇಳ್ತಾರೆ ನಿರ್ಮೂಲ್ಯ, ಆ ರಾಗವನ್ನು ಅನುರಾಗವನ್ನು ನಿರ್ಮೂಲನೆ ಮಾಡೋದು. ಇದು ಎರಡನೇದು. ಮೂರನೇದು ಸನ್ಯಸ್ಯಚ ಸರ್ವಕರ್ಮ, ಎಲ್ಲ ತರಹದ ಕರ್ಮವನ್ನೂ ಸಹ ಬಿಟ್ಬಿಡು. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ನಿಷ್ಕಾಮ ಕರ್ಮ, ಇದನ್ನೂ ಕಳಿಸ್ಬಿಡು. ಯಾಕೆ ಕೇಳಿದರೆ ಕರ್ಮ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಕರ್ಮ ಮಾಡುವಾಗ ಮನಸ್ಸು ಟೆಂಪ್ಟ್ ಆಗುತ್ತೆ, ವಿಕ್ಷೇಪಗೊಳ್ಳುತ್ತೆ. ವಿಕ್ಷೇಪಗೊಂಡ ತಕ್ಷಣ ಮತ್ತೊಂದು ಆಸೆ ಅಲ್ಲಿ ಚಿಗುರುತ್ತೆ. ಒಂದು ಎಚ್ಚರಿಕೆ ಮಾತು, ಈ ಮಾತನ್ನು ಹೇಳಿದ್ದು ಆ ತೀವ್ರವಾದ ಸಾಧನೆ ಮಾಡುವಂತಹ ಸಾಧಕರಿಗೆ, ನಮ್ಮಂಥವರಿಗಲ್ಲ. ನಾವು ಕರ್ಮವನ್ನು ಗೊತ್ತಿಲ್ಲದೇನೆ ಬಿಟ್ಬಿಟ್ಟಿದ್ದೇವೆ ಸೋಮಾರಿಗಳಾಗಿ. ದಯವಿಟ್ಟು ಕ್ಷಮಿಸಬೇಕು ಈ ಶಬ್ದ ಹೇಳಿದ್ದಕ್ಕೆ. ಯಾಕೆ ಹೇಳಿದರೆ ಮೊದಲನೇದಾಗಿ ನಮಗೆ ಕರ್ಮದ ಸ್ವರೂಪ ಗೊತ್ತಿಲ್ಲ, ಮಾಡೋದಕ್ಕೆ ಆಸಕ್ತಿ ಬೇರೆ ಇಲ್ಲ. ಹಾಗಾಗಿ ಏನಾಗಿದೆ ಕೇಳಿದರೆ ಗೊತ್ತಿಲ್ಲದೆ ಬಿಟ್ಟು ಹೋದದ್ದಿದೆಯಲ್ಲ ಅದಲ್ಲ, ಅದು ಗೊತ್ತಿದ್ದೂ ಸಹ ಕರ್ಮದ ಸ್ವರೂಪ ಹೀಗೆ ಅಂತ. ಅಂದರೆ ನಾವು ಕರ್ಮ ಬಿಟ್ಟಿದ್ದೇವೆ, ಆದರೆ ಮೋಕ್ಷೈಕ ನಿಷ್ಠರಾಗಿದ್ದೇವ? ಇಲ್ಲ. ಮೋಕ್ಷೈಕ ನಿಷ್ಠರಾಗದೆ ಕರ್ಮ ಬಿಟ್ಟಿದ್ದರಿಂದ ಏನಾಯಿತು ಕೇಳಿದರೆ ಕರ್ಮದಿಂದ ಆಗಬೇಕಾದ ಚಿತ್ತಶುದ್ಧಿಯೂ ಆಗದೆ ಹೋಯಿತು ಅಷ್ಟೇ ಅಲ್ವಾ. ಇದು ಯಾರಿಗೆ ಹೇಳಿದ್ದು? ಅತ್ಯಂತ ಎತ್ತರದ ಮಟ್ಟದಲ್ಲಿರುವಂತಹ ಸಾಧಕರಿಗೆ, ನಮ್ಮಂಥವರಿಗೆಲ್ಲ ಕರ್ಮ ಬಿಡಬೇಕು ಅಂತ ಹೇಳಿದ್ದು. ಆಮೇಲೆ ವಿವೇಕ್ ಚೂಡಾಮಣಿ ಹೇಳಬೇಕಿರೋ ಅವ್ರು ಹೇಳಿದ್ದಾರೆ ಎಲ್ಲ ಥರದ ಕರ್ಮ ಬಿಡಬೇಕಂತ ಹೇಳಿಬಿಟ್ಟು ನಾಳೆಯಿಂದ ಪೂಜೆ ಪುನಸ್ಕಾರ ಎಲ್ಲ ಬಿಟ್ಟು ಹತಾಕಿ ಕೂತ್ಬಿಟ್ರೆ ಅಪಾರ್ಥ ಆದೀತು. ಖಂಡಿತವಾಗಿಯೂ ನನ್ನ ಮಾತಿಗೆ ಆ ಅರ್ಥ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಸನ್ಯಸ್ಯ ಸರ್ವಕರ್ಮ, ಎಲ್ಲ ತರಹದ ಕರ್ಮವನ್ನು ಸಹ ತ್ಯಾಗ ಮಾಡು. ಕರ್ಮ ಬಿಡೋದೇನೋ ಸುಲಭ ನಮಗೆ ಅಲ್ಲ, ಕೆಲವು ಜನರಿಗೆ ಬಿಡ್ಲಿಕ್ಕೂ ಆಗೋಲ್ಲ. ಯಾಕಂದರೆ ಅವ್ರು ಹಿಡಿದ್ರೆ ತಾನೇ ಬಿಡೋದು ಅಲ್ವಾ. ಆ ಕರ್ಮದ ಅಭ್ಯಾಸ ಆಗಿಬಿಟ್ರೆ ಬಿಡೋದಷ್ಟು ಸುಲಭ ಇಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನೀವು ದಿನವೂ ಯಾವುದೋ ಒಂದು ಕರ್ಮ ಮಾಡ್ತಾನೇ ಇರ್ತೀರಿ ಅಂತ ಇಟ್ಕೊಳ್ಳಿ, ಪ್ರತಿದಿನವೂ ಸಹ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಅದನ್ನು ಮಾಡೋಕ್ಕಾಗಲ್ಲ. ಸಂಜೆವರೆಗೂ ಕೊರಿತಾ ಇರುತ್ತೆ ಮನಸ್ಸಲ್ಲಿ, ಇವತ್ತು ಮಾಡಲಿಕ್ಕಾಗಲಿಲ್ಲ, ಇವತ್ತು ಮಾಡಲಿಕ್ಕಾಗಲಿಲ್ಲ, ಇವತ್ತು ಮಾಡಲಿಕ್ಕಾಗಲಿಲ್ಲ ಅಂತ. ಅದಕ್ಕೋಸ್ಕರ ನೀನು ಜ್ಞಾನನಿಷ್ಠನಾಗಬೇಕು, ಸಚ್ಛ್ರದ್ಧನಾಗಬೇಕು. ಮುಂದಿನ ಶಬ್ದ ಅದೇನೆ, ಸಚ್ಛ್ರದ್ಧಯ. ಸಚ್ಛ್ರದ್ಧಯ ಅನ್ನೋದಕ್ಕೆ ಅರ್ಥ ಏನು? ಸತ್ ಅಂದರೆ ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ನೋಡ್ಕೊಂಡು ಹೋಗಿದ್ದೇವೆ. ಓಂ ತತ್ ಸತ್ ಇತಿ ಬ್ರಹ್ಮಣ ತ್ರಿವಿಧ ಸ್ಮೃತಂ. ಸತ್ ಅಂದರೆ ಬ್ರಹ್ಮವಸ್ತು ಅಂತ ಅರ್ಥ. ಸತಿ ಅಂದರೆ ಬ್ರಹ್ಮವಸ್ತುವಿನಲ್ಲಿ ಶ್ರದ್ಧೆ, ಅಂದರೆ ನಿನ್ನ ಮನಸ್ಸಷ್ಟು ಎಲ್ಲ ಹೋಗಬೇಕು, ಈ ಕರ್ಮವನ್ನು ಬಿಡಬೇಕು, ಮತ್ತೆ ಮೋಕ್ಷನಿಷ್ಠನಾಗಬೇಕು, ಮತ್ತೆ ಆಸಕ್ತಿಯನ್ನು ಕಳ್ಕೊಂಡಿರಬೇಕು ವಿಷಯಗಳಲ್ಲಿ. ಬ್ರಹ್ಮವಸ್ತುವಿನಲ್ಲಿಯೇ ಅದು ನಿರಂತರ ನಿಲ್ಲಬೇಕು, ಅದೇ ಶ್ರದ್ಧೆ. ಅದಕ್ಕೂ ಸಚ್ಶ್ರದ್ಧೆ ಅಂತ ಹೆಸರು. ಹಾಗೆ ಸಚ್ಶ್ರದ್ಧೆಯ ತನಗೆ ಏನಾದರೂ ಮಾಡಿ ಇದೇ ಜನ್ಮದಲ್ಲಿಯೇ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂಥ ತೀವ್ರವಾದ ಇಚ್ಛೆ, ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕಂತ ತೀವ್ರವಾದಂಥ ಇಚ್ಛೆ, ಅದು ಶ್ರದ್ಧೆ. ಆ ಶ್ರದ್ಧೆಯಿಂದಾಗಿ ಶ್ರವಣಾದಿ ನಿಷ್ಠ, ಶ್ರವಣ ಮನನ ನಿಧಿಧ್ಯಾಸನ. ಮೊದಲು ಕೇಳುವುದು ಶ್ರವಣ. ಆ ಕೇಳುವುದು ತುಂಬ ಮುಖ್ಯವಾದದ್ದು. ಏಕೆಂದರೆ ನಾವು ಪ್ರಪಂಚಕ್ಕೆ ಬಂದಾಗ ಮೊದಲು ನೋಡಿ ಕಲಿಯೋದಿಲ್ಲ, ಕೇಳಿಯೇ ಕಲಿತಾ ಇರ್ತೇವೆ. ಅಮ್ಮ ನಮ್ಮನ್ನು ಮಾತನಾಡಿಸುವಾಗ ಅವಳು ಶಬ್ದ ನಮ್ಮ ಕಿವಿಯ ಮೂಲಕ ನಮಗೆ ಕೇಳಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ ಅಲ್ವಾ. ವಿಚಾರ ಮಾಡಿ, ಪಂಚೇಂದ್ರಿಯಗಳಲ್ಲಿ ಮೊಟ್ಟ ಮೊದಲು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೆ ನಮಗಿದು. ಹಾಗಾಗಿ ಮೊದಲು ಬೇಕಾದದ್ದು ಶ್ರವಣ. ಯಾವುದು ಶ್ರವಣ ಅಂದರೆ ವೇದಾಂತ ಶ್ರವಣ. ನಾವು ಬೇರೆ ಬೇರೆ ಶ್ರವಣ ಎಲ್ಲ ಮಾಡ್ತಾನೆ ಇರ್ತೀವಿ. ನಾವು
ಎಷ್ಟರ ಮಟ್ಟಿಗೆ ಅಂದರೆ ಇವತ್ತಂತೂ ಈ ಶ್ರವಣ ಹೇಗಿದೆ ಅಂದರೆ ದಾರಿಯಲ್ಲಿ ನೋಡಿ, ಸಾಮಾನ್ಯವಾಗಿ ಯುವಕರಷ್ಟೇ ಅಲ್ರಿ, ವಯಸ್ಸಾದವರು ಸಹ ಕಿವಿಗೆ ಹಾಕ್ಕೊಂಡು ಹೋಗ್ತಾನೆ ಇರ್ತಾರೆ. ಶ್ರವಣ ಅದು ಏನು ಶ್ರವಣ ನನಗೆ ಗೊತ್ತಿಲ್ಲ. ವಾಹನ ಓಡಿಸ್ಬೇಕಿದ್ರೆ ಶ್ರವಣ, ವಾಕಿಂಗಿಗೆ ಶ್ರವಣ, ಏನೋ ಗೊತ್ತಿಲ್ಲ. ಹೌದು ತಾನೆ? ಎಷ್ಟು ಮಟ್ಟಿಗೆ ಕೇಳಿದರೆ ಅದರಿಂದ ಆಗುವ ಅನಾಹುತಗಳನ್ನು ನಾವು ಪ್ರತಿದಿನ ಪೇಪರ್ ನೋಡ್ತಾನೆ ಇರ್ತೀವಿ ನನಗೆ ಅಂತ. ಮತ್ತೆ ಇನ್ನೂ ಅಡ್ವಾನ್ಸ್ ಆಗಿದೆ, ಇಲ್ಲೊಂದು ಇಟ್ಕೊಬಿಡೋದು ಹೀಗೆ ಅಂತ ಅಲ್ವಾ? ಅದಾಗಾಗ ಶ್ರವಣ ಮಾಡಿಸ್ತಾನೆ ಇರ್ತದೆ ಹೀಗೆ ಅಂತ. ಲೌಕಿಕ ವಿಷಯದ ಶ್ರವಣ ಅಲ್ಲ, ಆತ್ಮವಿಚಾರಕ್ಕೆ ಸಂಬಂಧಪಟ್ಟ ಶ್ರವಣ. ಮತ್ತೆ ಆ ಶ್ರವಣ ಮಾಡಿದ್ದನ್ನ ಮನನ ಮಾಡು. ನೀ ಏನನ್ನು ಕೇಳ್ತೀಯೋ ಅದನ್ನ ಯುಕ್ತಿಯಿಂದ ಮತ್ತೆ ಮತ್ತೆ ನೀನು ನಿನ್ನ ಮೆದುಳಿನ ಮೂಲಕ ವಿಚಾರ ಮಾಡು, ಮಸಿಬೇಕು, ಅದನ್ನು ಅರ್ಥ ಮಾಡಬೇಕು. ಅದಕ್ಕೆ ಮನನ ಅಂತ ಹೆಸರು. ಆ ಮನನ ಮಾಡಿ ಆದ್ಮೇಲೆ ಓಹೋ ಇದು ಸರಿ ಅಂತ ಒಂದು ತೀರ್ಮಾನಕ್ಕೆ ಬರೋದಕ್ಕಾಗತ್ತಲ್ಲ, ಆ ತೀರ್ಮಾನಕ್ಕೆ ಬಂದು ಅಲ್ಲಿಯೇ ಬಹಳ ಹೊತ್ತು ಮನಸ್ಸನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡುವುದು ನಿಧಿಧ್ಯಾಸನ. ಹೀಗೆ ಶ್ರವಣ, ಮನನ, ನಿಧಿಧ್ಯಾಸನ. ಅಲ್ಲ ಇಷ್ಟೆಲ್ಲ ಹೇಳಿಲ್ಲಲ್ಲ, ಅಲ್ಲೊಂದು ಆದಿ ಶಬ್ದ ಉಂಟು ನೋಡಿ, ಶ್ರವಣಾದಿ ನಿಷ್ಠಾ ಅಂತ. ಸಚ್ಛ್ರದ್ಧಯ ಶ್ರವಣಾದಿ ನಿಷ್ಠಾ ರಜಸ್ವಭಾವಂ. ಇಂತಹದ್ದು ಏನು ಮಾಡುತ್ತೆ ಕೇಳಿದರೆ, ಬುದ್ಧೇ ರಜಸ್ವಭಾವಂ ಧುನೋತಿ. ಬುದ್ಧಿಗೆ ಅಂಟಿದಂತಹ ರಜೋಗುಣ ತಮೋಗುಣಗಳನ್ನು ಧುನೋತಿ, ಧೂನ್ಯ ಕಂಪನೆ, ಅಲ್ಲಾಡಿಸಿ 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 ಅದನ್ನು ಶುದ್ಧ ಮಾಡ್ತದೆ ಅಂತ. ಅಲ್ರಿ, ಅಲ್ಲಾಡಿಸಿ ಅಲ್ಲಾಡಿ ಶುದ್ಧ ಮಾಡುತ್ತೆ ಅಂದರೆ ನನಗೆ ಕೆಲವು ಲೌಕಿಕ ಉದಾಹರಣೆಗಳು ನೆನಪಿಗೆ ಬರ್ತಾರೆ. ಹೇಳೋದಕ್ಕೆ ಸ್ವಲ್ಪ ಭಯ ಆಗ್ತದೆ. ಯಾಕೆಂದರೆ ನಾಳೆ ಅಕಸ್ಮಾತ್ ಯಾರೋ ವಿಚಾರ ಮಾಡಲಿಕ್ಕೆ ಕೊಟ್ಟಾಗ ನಾನು ಕೊಟ್ಟು ಉದಾಹರಣೆಯೇ ನೆನಪಾಗ್ಬಿಟ್ರೆ ಕಷ್ಟ ಅಂತ. ಬುದ್ಧಿಗೆ ಅಂಟಿದ ರಜೋಗುಣಗಳನ್ನು ಅದು ಅಲ್ಲಾಡಿಸಿ ಬಿಡ್ತದಂತೆ, ಇದಿಷ್ಟು ಅಲ್ಲಾಡಿಸಿ ಶುದ್ಧ ಮಾಡ್ತದೆ ಅಂತ. ವಾಷಿಂಗ್ ಮೆಷಿನ್ ಒಳಗೆ ಬಟ್ಟೆ ಹಾಕ್ತೇವಲ್ಲ ನಾವು, ಅದೇನು ಮಾಡುತ್ತೆ? ಅದು ಒಗೆಯುತ್ತ ಇಲ್ಲ ತಾನೆ? ಅದು ಸಹ ಏನು ಮಾಡುತ್ತೆ? ಅದು ಅಲ್ಲಾಡಿಸಿ ಅಲ್ಲಾಡಿಸಿ ಶುದ್ಧ ಮಾಡೋದು. ದಯವಿಟ್ಟು ಅದು ನೆನಪಿಸಿ ಅಂದ್ಕೊಳ್ಬೇಡಿ ಹೀಗೆ ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಮನಸ್ಸನ್ನು ಶುದ್ಧ ಮಾಡುವ ಪ್ರಕ್ರಿಯೆಯನ್ನು ಹೇಳಿದ್ದಾರೆ. ಇನ್ನೊಂದ್ಸಲ ಎಲ್ಲವನ್ನು ನೆನಪಿ ತಂದ್ಕೊಂಡು, ಯಾಕೆಂದರೆ ಬಹಳ ಸುಂದರವಾದ ಶ್ಲೋಕ ಇದು. ನಮ್ಮ ಮನಸ್ಸನ್ನು ಶುದ್ಧ ಮಾಡುವ ಪ್ರಕ್ರಿಯೆಯನ್ನು ಹೇಳುವ ಶ್ಲೋಕ ಇದು. ಮೊದಲನೇದು ಮೋಕ್ಷೈಕ ಸಕ್ತಿಯ, ಆಸಕ್ತಿ ಇರಬೇಕು. ವಿಷಯಗಳಲ್ಲಿ ರಾಗ ಸಂಪೂರ್ಣ ನಿರ್ಮೂಲನ ಆಗಬೇಕು. ಎರಡನೇದು ಮತ್ತೆ ಎಲ್ಲ ತರಹದ ಕಾಮ್ಯಕರ್ಮಗಳನ್ನು, ನಿತ್ಯ ಕರ್ಮಗಳನ್ನು ಎಲ್ಲವನ್ನೂ ಸಹ ತ್ಯಾಗ ಮಾಡಬೇಕು. ಆದರೆ ಈ ಮಾತನ್ನು ನಾನು ಹೇಳಿದ್ದೇನೆ, ನಮಗನ್ವಯಿಸಿಕೊಳ್ಳಬಾರದು. ಇದು ಮೂರನೇದು. ಮತ್ತೆ ಸಚ್ಶ್ರದ್ಧೆಯ, ಆ ಆತ್ಮವಸ್ತುವಿನ ಸಾಕ್ಷಾತ್ಕಾರ ನನಗೆ ಆಗಬೇಕು ಅಂತ ತೀವ್ರವಾದ ಇಚ್ಛೆ ಇರಬೇಕು. ಇದು ನಾಲ್ಕನೆಯದು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದರೆ ಶ್ರವಣಾದಿ ನಿಷ್ಠಾ, ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಇದು 5. ಹೀಗೆ ತೊಡಗಿಸಿಕೊಂಡ ಏನಾಗುತ್ತೆ ಅಂದರೆ ಆ ಕೊನೆಯ ಸಾಲ ಫಲವನ್ನು ಹೇಳುತ್ತೆ. ಇಂತಹ ಈ ಪ್ರಕ್ರಿಯೆ ಏನುಂಟಲ್ಲ, ರಜಸ್ವಭಾವಂ ಸಧುನೋತಿ ಬುದ್ಧೇ. ಇಂಥ ಸಾಧಕ ತನ್ನ ಬುದ್ಧಿಗೆ ಅಂಟಿದಂಥ ರಜೋಗುಣಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಿಕೊಳ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ 184ನೆಯ ಶ್ಲೋಕಕ್ಕೆ ಹೋಗೋಣ. ಇದು ಮನೋಮಯ ಕೋಶವನ್ನು ತಿಳಿಸುವಂಥ ಕೊನೆಯ ಶ್ಲೋಕ. ಅಂದರೆ ಈ ಮನೋಮಯ ಕೋಶಕ್ಕೆ ಸಂಬಂಧಪಟ್ಟ ಹಾಗೆ 17 ಶ್ಲೋಕಗಳನ್ನು ಭಗವತ್ಪಾದರು ಇಲ್ಲಿ ಇರಿಸಿದ್ದಾರೆ. ಎಷ್ಟು ಸುದೀರ್ಘವಾಗಿ ಮನೋಮಯ ಕೋಶವನ್ನು ವಿಚಾರ ಮಾಡಿದ್ದಾರೆ. ಇಂಥ ಮನಸ್ಸು ಆತ್ಮ ಅಲ್ಲ ಅನ್ನೋದನ್ನು ಈ 185ನೆಯ ಶ್ಲೋಕ ಹೇಳುತ್ತೆ. ಒಂದು 4 ಕಾರಣವನ್ನು ಹೇಳ್ತಾರೆ ಮನಸ್ಸು ಯಾಕೆ ಆತ್ಮ ಅಲ್ಲ ಅನ್ನೋದಕ್ಕೆ. ಇದಾನೀಂ ಮನೋಮಯಸ್ಯ ಅನಾತ್ಮತ್ವಂ ನಿಗಮಯತಿ. ಈಗ ಮನೋಮಯ ಕೋಶ ಆತ್ಮ ಅಲ್ಲ ಅನ್ನೋದನ್ನು ನಿಗಮಯತಿ, ಸಮರ್ಥನೆ ಮಾಡ್ತಾರೆ ಅಂತ. ಹೇಗೆ ಅಂದರೆ
ಮನೋಮಯೋನಾಪಿ ಭವೇತ್ ಪರಾತ್ಮ ಹ್ಯಾದ್ಯಂತವತ್ವಾತ್ ಪರಿಣಾಮಿ ಭಾವಾತ್ ದುಃಖಾತ್ಮಕತ್ವಾತ್ ವಿಷಯತ್ವ ಹೇತೋ ದೃಷ್ಟಾ ಹಿ ದೃಶ್ಯಾತ್ಮತಯಾ ನ ದೃಷ್ಟ. ಇನ್ನೊಂದು ಸಲ, ಮನೋಮಯೋ ನಾಪಿ ಭವೇತ್ ಪರಾತ್ಮ ಹಿ ಆದ್ಯಂತವತ್ವಾತ್ ಪರಿಣಾಮಿ ಭಾವಾತ್ ದುಃಖಾತ್ಮಕತ್ವಾತ್ ವಿಷಯತ್ವ ಹೇತೋ ದೃಷ್ಟಾ ಹಿ ದೃಶ್ಯಾತ್ಮತಯಾ ನ ದೃಷ್ಟ. ಅಂದರೆ ಆದಿ ಮತ್ತು ಅಂತ್ಯಗಳನ್ನು ಹೊಂದಿರುವುದರಿಂದಲೂ ಪರಿಣಾಮಗೊಳ್ಳುವುದರಿಂದಲೂ ದುಃಖಸ್ವರೂಪವಾಗಿ ಇರುವುದರಿಂದಲೂ ವಿಷಯವಾಗಿರುವುದರಿಂದಲೂ ಮನೋಮಯನು ಪರಮಾತ್ಮನಾಗಲಾರ. ಮನೋಮಯನು ಯಾಕೆ ಪರಮಾತ್ಮನಾಗಲಾರ ಅಂದರೆ ದೃಷ್ಟೃವು ದೃಶ್ಯರೂಪದಿಂದ ಇರಲಾರ. ಇದಿಷ್ಟು ಈ ಶ್ಲೋಕದ ಅರ್ಥ. ಆದರೆ ಕೊನೆಯ ಶಬ್ದ ಅಂತೂ ಸುತರಾಮ್ ಅರ್ಥ ಆಗಲಿಲ್ಲ, ಗೊತ್ತು ನನಗೆ. ಮತ್ತು ವಿವರಣೆ ಮಾಡಬೇಕಿದ್ರೆ ನೋಡೋಣ. ದೃಷ್ಟೃವು ಎಂದೂ ದೃಶ್ಯನಾಗಲಾರ, ಇಷ್ಟು ಕೊನೆಯ ಸಾಲಿನ ಅರ್ಥ. ನೋಡೋಣ. ಮನೋಮಯೋಪಿ, ಮನೋಮಯ ಅಂದರೆ ಮನೋಮಯ ಕೋಶ. ಮನೋಮಯ ಕೋಶವೂ ಸಹ ಆತ್ಮಚೈತನ್ಯದಿಂದಲೇ ಕೆಲಸ ಮಾಡ್ತಾ ಇರ್ತದೆ, ಹಾಗಾಗಿ ಅದಕ್ಕೆ ಮನೋಮಯ ಕೋಶ ಅಂತ ಹೆಸರು. ಆದರೆ ಅದೇ ಆತ್ಮ ಅಲ್ಲ. ಹೀಗೆ ಈ ಮನೋಮಯ ಕೋಶ ಅದು ಪರಮಾತ್ಮ ಅಲ್ಲ. ಯಾಕೆ ಅಲ್ಲ ಅನ್ನೋದಕ್ಕೆ ಈ 3, 4 ಮತ್ತು 2, 3, 4 ಈ 3 ಸಾಲುಗಳಲ್ಲಿ ಕಾರಣವನ್ನು ಕೊಡ್ತಾರೆ. ಯಾಕೆ ಅಲ್ಲ ಅಂದರೆ, ಮೊದಲನೇದಾಗಿ ಆದ್ಯಂತವತ್ವಾತ್ ಅಂತ. ಮನಸ್ಸಿಗೆ ಆದಿ ಮತ್ತು ಅಂತ್ಯ ಅನ್ನೋದು ಉಂಟು, ಆದ್ದರಿಂದ ಅದು ಆತ್ಮನಲ್ಲ ಅಂತ. ಅಲ್ಲ, ಮನಸ್ಸಿಗೆ ಆದಿ ಮತ್ತು ಅಂತ್ಯ ಉಂಟು ಅಂತ ಹೇಗೆ ಹೇಳ್ತೀರಿ ಅಂದರೆ ಹೇಳ್ತಾರೆ ನೋಡಿ. ಸುಷುಪ್ತಿಯಲ್ಲಿ, ಗಾಢನಿದ್ರೆಯಲ್ಲಿ ಮನಸ್ಸು ಇತ್ತೋ? ಇಲ್ಲ, ಅದು ಸಂಪೂರ್ಣ ಲಯ ಆಗಿ ಹೋಗಿತ್ತು. ಹೌದು ತಾನೆ? ಅಂದರೆ ಸುಷುಪ್ತಿಯಲ್ಲಿ ಲಯ ಆಯಿತು ಅಂದರೆ ಅದು ಅಂತ್ಯವಾಯಿತು ಅಂತ ಅರ್ಥ. ಹೌದು ತಾನೆ? ಮತ್ತೆ ಜಾಗೃತ ಅವಸ್ಥೆಗೆ ಬಂದಾಗ ಮನಸ್ಸೇನಾಯಿತು? ಹುಟ್ಟಿತು. ಅಂದರೆ ಆದಿ ಇದೆ ಅಂತಾಯಿತು. ಜಾಗೃತ ಅವಸ್ಥೆಗೆ ಬರುವಾಗ ಆದಿ, ಸುಷುಪ್ತಿ ಅವಸ್ಥೆಗೆ ಹೋದಾಗ ಅಂತ್ಯ. ಆದಿ ಅಂತ್ಯವುಳ್ಳದ್ದು ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1 ಆದ್ಯಂತವತ್ವಾತ್ ಅಂತ. ಮತ್ತೆ 2ನೇದು ಪರಿಣಾಮಿ ಭಾವಾತ್. ಮನಸ್ಸು ಅದು ಪರಿಣಾಮಗೊಳ್ಳತ್ತೆ. ಪರಿಣಾಮಗೊಳ್ಳತ್ತೆ ಅಂದರೆ ಅದು ವಿಕಾರವಾಗತ್ತೆ ಅಂತ. ಯಾವುದು ವಿಕಾರ ಆಗತ್ತೋ ಅದು ಆತ್ಮವಸ್ತು ಅಲ್ಲ. ಅಲ್ಲ, ಮನಸ್ಸು ವಿಕಾರ ಆಗುತ್ತೆ ಅಂದರೆ ಏನ್ರಿ? ನಾನು ಹೇಳಬೇಕಾದಿಲ್ಲ, ಬಹಳಷ್ಟು ಜನರನ್ನು ಕಂಡ ನಮಗೆ ಗೊತ್ತಾಗ್ತದೆ ನೋಡಿ. ಇಷ್ಟವಾದ ವಸ್ತು ಸಿಕ್ಕಾಗ ನಾವು ಸಂತೋಷಗೊಳ್ತೇವೆ. ಅವಾಗ ಏನೇನೋ ಹಾವಭಾವಗಳಿಂದ ನಮ್ಮ ಸಂತೋಷವನ್ನು ಪ್ರಕಟಪಡಿಸ್ತೇವೆ. ಸಂತೋಷ ಪ್ರಕಟಪಡಿಸುವುದು ಯಾವುದು? ಮನಸ್ಸು. ಬಹಳ ಹಿಗ್ಗುತ್ತೇವೆ ನಾವು. ಅದೇ ಕಷ್ಟ ಬಂದಾಗ ಕುಗ್ಗುತ್ತೇವೆ. ಅಂದರೆ ಮನಸ್ಸು ಏನಾಗುತ್ತೆ ಅಂತ ಹೇಳ್ದಂಗಾಯ್ತು, ಅದು ವಿಕಾರಗೊಳ್ಳುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ಹೇಗೆ ಕೇಳಿದರೆ, ಪರಿಣಾಮಿ ಭಾವಾತ್, ಪರಿಣಾಮಿನಃ ಅಂದರೆ ಭಾವ ಅಂದರೆ ಸಂಕಲ್ಪ ಮತ್ತು ವಿಕಲ್ಪ ಇದನ್ನೆಲ್ಲ ಮಾಡ್ತಾ ಇರುತ್ತೆ. ಇಷ್ಟಪಟ್ಟಿದ್ದು ಬಂದಾಗ ಸಂತೋಷ ಪಡುತ್ತೆ, ಮತ್ತು ಇಷ್ಟಪಡದೇ ಇರೋದು ಬಂದಾಗ ಅದು ಕಷ್ಟಪಟ್ಟು ಅದೊಂದು ರೀತಿಯ ವಿಕಾರಕ್ಕೆ ಒಳಗಾಗುತ್ತೆ. ಹೀಗೆ ವಿಕಾರಕ್ಕೆ ಒಳಗಾಗುವುದು ಅದು ಆತ್ಮವಸ್ತು ಆಗಲಾರದು. ಅದನ್ನೇ ಪರಿಣಾಮಿ ಭಾವಾತ್ ಎನ್ನುವಂತಹ ಶಬ್ದದಿಂದ ಹೇಳಿದ್ದಾರೆ. ಮತ್ತೆ 3ನೇದು ದುಃಖಾತ್ಮಕತ್ವಾತ್. ಈ ಮನಸ್ಸಿನ ವಿಕಾರ ಹೇಗೆ ಅಂದರೆ ಕಾಮ, ಸಂಕಲ್ಪ ಇದೆಲ್ಲವೂ ಸಹ ಮನಸ್ಸಿನ ವಿಕಾರವೇ.
ಅದು ವಿಕಾರ ಆದದ್ರಿಂದಲೇ ಮನಸ್ಸು ಆತ್ಮ ಅಲ್ಲ ಅಂತ ಅರ್ಥ. ನಾವು ಬಯಸ್ತೇವಲ್ಲ, ಆ ಬಯಸುವುದು ಅಂದ್ರೇನು? ಮನಸ್ಸಿನಲ್ಲಿ ಒಂದು ವೃತ್ತಿ ಉಂಟಾಗತ್ತೆ, ಬಯಕೆಯ ಒಂದು ಆಲೋಚನೆಯ ತರಂಗ. ಆ ವೃತ್ತಿ ಉಂಟಾದ್ರಿಂದಲೇ ಅದು ವಿಕಾರ ಆಯಿತು ಅಂತ ಅರ್ಥ. ಆದ್ದರಿಂದ ಅದು ಮನಸ್ಸು ಆತ್ಮ ಅಲ್ಲ ಅಂತ ಅರ್ಥ. ಮತ್ತೆ ಮೂರನೇದು ದುಃಖಾತ್ಮಕತ್ವಾತ್, ಅದು ಮನಸ್ಸು ದುಃಖಕ್ಕೆ ಒಳಪಡುತ್ತೆ. ಅಂದರೆ ವಾಸ್ತವಿಕವಾಗಿ ಮನಸ್ಸಿನ ಸ್ವರೂಪವೇ ಅದು ದುಃಖಾತ್ಮಕವಾದದ್ದು. ಯಾಕೆಂದರೆ ಇಡೀ ಮನಸ್ಸು ಜೀವಿತದ ಅವಧಿಯಲ್ಲಿ ಸುಖವಾಗಿರುವುದಕ್ಕಿಂತಲೂ ದುಃಖ ರೂಪದಿಂದಿರುವುದೇ ಹೆಚ್ಚು. ಅದು ಸಾಮಾನ್ಯವಾಗಿ ಶಾಸ್ತ್ರದ ಮಾತು. ಹಾಗಾಗಿ ದುಃಖಾತ್ಮಕತ್ವ ಅದಕ್ಕಿಂತ ಹೆಚ್ಚಿಗೆ ನೋಡಿ, ನಮಗೆ ಏನೇ ವ್ಯತ್ಯಾಸ ಆದರೂ ಸಹ ಮೊದಲು ಆ ವ್ಯತ್ಯಾಸವನ್ನು ಗ್ರಹಿಸುವುದು ಯಾವುದು? ಮನಸ್ಸು. ವ್ಯತ್ಯಾಸ ಅಂತ ಹೇಳಿದ್ರಲ್ಲೇ ಗೊತ್ತಾಗುತ್ತೆ ನಮಗೆ ಇಷ್ಟವಾದದ್ದು ಅಲ್ಲದು ಅಂತ ಅರ್ಥ. ಅಂದರೆ ಇಷ್ಟವಾದದ್ದು ಅಲ್ಲದೇ ಇರುವುದು ಅಂತ ಅರ್ಥ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಮನಸ್ಸು ನಮ್ಮ ಸುದೀರ್ಘ ಕಾಲದಲ್ಲಿ, ಬದುಕಿನ ಸುದೀರ್ಘ ಕಾಲದಲ್ಲಿ ದುಃಖ ರೂಪದಿಂದ ಇರುವುದೇ ಹೆಚ್ಚು. ಆದ್ದರಿಂದ ದುಃಖವೇ ಅದರ ಸ್ವರೂಪ ಅಂತ. ಈಗ ಸುಖ ಇರೋದಿಲ್ವ ಅಂತ ಕೇಳಿದರೆ ಇರುತ್ತೆ. ಒಂದು 100 ರೂಪಾಯಲ್ಲಿ ಒಂದು 80 ಭಾಗ ದುಃಖ ಆದರೆ 20 ರೂಪಾಯಿಯಷ್ಟು ಭಾಗದಷ್ಟು ಸುಖ ಇರುತ್ತೆ. ಆದರೆ ನಾವು ಅದನ್ನೇ ಏನು ಮಾಡ್ತೇವೆ, ತುಂಬ ಸುಖ ಅಂತ ಹೇಳ್ಕೊಳ್ತೇವೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ದುಃಖದಿಂದ ಕೂಡಿದಂಥ ಮನಸ್ಸು ಸುಖ ಸ್ವರೂಪನಾದಂಥ ಆತ್ಮ ಆಗಲಾರದು. ಇದು ಮೂರನೇದು. ಮತ್ತೆ ನಾಲ್ಕನೇದು ವಿಷಯತ್ವ ಹೇತೋಹೋ, ಅದು ವಿಷಯತ್ವಾತ್, ಮನಸ್ಸು ಅದು ವಿಷಯವಾಗತ್ತೆ ಅಂತ. ಹಾಗಂದ್ರೆ ಏನ್ರಿ, ಮನಸ್ಸು ಒಂದು ವಿಷಯ ಆಗತ್ತಾ ಅಂದರೆ ಹೌದು. ನೋಡಿ, ಉಪನಿಷತ್ತು ಹೇಳುತ್ತೆ ಅದನ್ನು, ಅನ್ಯತ್ರ ಮನಃ ಅಭವಂ ನ ಅದ್ರಾಕ್ಷಂ, ಅನ್ಯತ್ರ ಮನಃ ಅಭವಂ ನ ಅಶ್ರೌಷಂ ಅಂತ. ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ. ಹೋಗುವಾಗ ನಮ್ಮ ಪರಿಚಿತರು ಯಾರೋ ಆ ಕಡೆಯಿಂದ ಬರ್ತಾರೆ. ಅವರು ನಮ್ಮನ್ನು ನೋಡ್ತಾರೆ. ನಮ್ಮ ಮನಸ್ಸು ಇನ್ಯಾವುದೋ ಒಂದನ್ನು ಯೋಚನೆ ಮಾಡ್ತಾ ಹೋಗ್ತಾ ಇರುತ್ತೆ. ಅವರು ನಮ್ಮ ಹತ್ರ ಬಂದಿದ್ದನ್ನೂ ಸಹ ನಮ್ಮ ಮನಸ್ಸು ಗ್ರಹಿಸುವುದಿಲ್ಲ. ಆಮೇಲೆ ಅವರೇ ಏನ್ರಿ ಮರ್ತುಬಿಟ್ರಾ ಅಂತ ನಮ್ಮ ಹೆಗಲನ್ನು ಬೇಕಿದ್ರೆ ತಟ್ಟಿ ಕೇಳಿದಾಗ, ಓ ನೀವ ಗೊತ್ತೇ ಇಲ್ಲ, ನಾನು ಬೇರೆ ಏನೋ ಆಲೋಚನೆ ಮಾಡ್ತಾ ಇದ್ದೆ. ಅನ್ಯತ್ರ ಮನಃ ಅಭವಂ ನ ಅದ್ರಾಕ್ಷಂ, ಹಾಗಾಗಿ ನಿಮ್ಮನ್ನು ನೋಡಲಿಲ್ಲ ನಾನು. ಹಾಗೆ ಮನೆಯಲ್ಲಿ ಮಕ್ಕಳು ಟಿ ವಿ ನೋಡ್ತಾ ಇರ್ತಾರೆ. ಅಮ್ಮ ಏನೋ ಕೆಲಸ ಹೇಳೋದಕ್ಕೆ ಅಂತ 10 ಸಲ ಕರೀತಾಳೆ. ಜಪ್ಪೆ ಅಂದರೆ ಈಗ ಅವ್ರ ಕಿವಿ ಕೆಲಸ ಮಾಡಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಯಾಕೆ? ಅನ್ಯತ್ರ ಮನಃಭವಂ ನ ಅಶ್ರೌಷಂ, ನನ್ನ ಮನಸ್ಸು ಇನ್ನೊಂದು ಕಡೆಗೆ ಹೋಗಿತ್ತು, ಅದಕ್ಕೋಸ್ಕರ ನಾನು ಕೇಳಿಸ್ಕೊಂಡಿಲ್ಲ. ಅಂದರೆ ಮನಸ್ಸು ವಿಷಯ, ಹೌದು ತಾನೆ? ಆದ್ದರಿಂದ ಇಂಥ ವಿಷಯವಾದಂಥ ಮನಸ್ಸು ಆತ್ಮವಸ್ತು ಆಗಲಾರದು. ಇದು 4ನೇ ಉದಾಹರಣೆ. ಆ ವಿಷಯವಾದದ್ದು ಆತ್ಮವಸ್ತು ಆಗೋದಿಲ್ಲ ಅನ್ನೋದಕ್ಕೆ ಕೊನೆಯ ಸಾಲು ಸಮರ್ಥನೆ ಮಾಡುತ್ತೆ. ದೃಷ್ಟಾಹಿ ದೃಶ್ಯಾತ್ಮತೆಯ ನ ದೃಷ್ಟ. ದೃಷ್ಟ ಅಂದರೆ ನೋಡುವವನು, ಆ ನೋಡುವವನಿಂದ ನೋಡಲ್ಪಡುವುದು ದೃಶ್ಯ. ಈಗ ನಾನು ಉದಾಹರಣೆ ಕೊಟ್ಟನಲ್ಲ, ಅನ್ಯತ್ರ ಮನಃ ಅಭವನ್, ನನ್ನ ಮನಸ್ಸು ಇನ್ನೊಂದು ಕಡೆ ಹೋಗಿತ್ತು, ಹಾಗಾಗಿ ನಾನು ನೋಡಲಿಲ್ಲ. ನನ್ನ ಮನಸ್ಸು ಇನ್ನೊಂದು ಕಡೆ ಹೋಗಿತ್ತು, ಹಾಗಾಗಿ ನಾನು ಕೇಳಿಸ್ಕೊಳ್ಳಿಲ್ಲ. ಅಂದರೆ ಮನಸ್ಸು ಇನ್ನೊಂದು ಕಡೆ ಹೋಗಿತ್ತು ಅಂತ ಇವಾಗ ಗೊತ್ತಾಯ್ತು ಅಂತ ಆಯ್ತಲ್ಲ, ಹೌದಾ ಅಲ್ವಾ? ಗೊತ್ತಾದದ್ದು ಯಾರಿಗೆ? ಮನಸ್ಸು ಇನ್ನೊಂದು ಕಡೆಗೆ ನೋಡ್ತಾ ಇತ್ತು ಅಂತ ಇವಾಗ ಗೊತ್ತಾಯ್ತಲ್ಲ, ಗೊತ್ತಾದದ್ದು ಯಾರಿಗೆ? ಮನಸ್ಸಿಗೇನೇನಾ? ಗೊತ್ತಾದದ್ದು ಯಾರಿಗೆ? ಹಾಗಿದ್ರೆ ಮನಸ್ಸು ಅಲ್ಲಿ ಹೋಗಿತ್ತು. ಅವತ್ತು ನನ್ನ ಮನಸ್ಸೇನೋ ಸರಿ ವಿಚಾರ ಮಾಡಲಿಲ್ಲ ರೀ, ಅವತ್ತು ನನ್ನ ಮನಸ್ಸು ಸರಿಯಾಗಿ ವಿಚಾರ ಮಾಡಲಿಲ್ಲ ಅಂತ ಇವತ್ತು ಹೇಳ್ತಿದ್ದಾನಲ್ಲ, ಯಾರು?
ಅಂದರೆ ಮನಸ್ಸಿಗೆ ಹೊರತಾಗಿ ಅವನೊಬ್ಬ ಇರಬೇಕಲ್ವ ಇಲ್ಲಿ? ಹೌದು ತಾನೆ? ಅಲ್ಲಿಗೆ ಮನಸ್ಸು ಅದು ಯಾವಾಗಲೂ ಸಹ ಒಂದು ವಿಷಯವಾಗಿ ಇರುತ್ತೆ ಅಷ್ಟೇ ಹೊರತು ಅದು ದೃಷ್ಟ ಅಲ್ಲ. ಅದು ದೃಶ್ಯ ಆಗಿರುತ್ತೆ ಅಷ್ಟೇ ಹೊರತು ದೃಷ್ಟೃ ಅಲ್ಲ. ಹೇಗೆ ಅಂದರೆ ನೋಡಿ, ಇದು ಒಂದು ವಸ್ತು ಇದೆ. ಈ ವಸ್ತುವನ್ನು ನಾನು ನೋಡ್ತೇನೆ ಅಥವಾ ನೀವು ನೋಡ್ತೀರಿ. ನೋಡುವ ನಾನು ದೃಷ್ಟ, ನೋಡಲ್ಪಡುವ ಇದು ದೃಶ್ಯ. ನಾನು ಯಾವಾಗಲೂ ಇದನ್ನು ನೋಡ್ತೇನೆ ಹೊರತು ಇದು ಯಾವಾಗಲೂ ನನ್ನನ್ನು ನೋಡೋದಿಲ್ಲ. ಸ್ವಲ್ಪ ವಿಚಾರ ಮಾಡಿ ಒಪ್ಕೊಳ್ಳಿ. ನಾನು ಹೇಳಿದ್ದೇನೆ ಅಂತ ಒಪ್ಕೊಳ್ಬೇಡಿ. ನೋಡುವ ಕ್ರಿಯೆ ಯಾವಾಗಲೂ ಚೇತನದ ಧರ್ಮವೇ ಅಷ್ಟೇ ಹೊರತು ಅಚೇತನದ ಧರ್ಮ ಅಲ್ಲ. ಹೌದು ತಾನೆ? ಆದ್ದರಿಂದ ಯಾವುದು ದೃಶ್ಯವೋ ಅದು ಎಂದೂ ಸಹ ದೃಷ್ಟ ಆಗುವುದಿಲ್ಲ. ಅದನ್ನೇ ಕೊನೆ ಹೇಳುತ್ತೆ, ದೃಷ್ಟಾಹಿ, ನೋಡುವವನು ದೃಶ್ಯಾತ್ಮತೆಯ ನ ದೃಷ್ಟ, ಅವನು ಎಂದೂ ದೃಶ್ಯವಾಗಿ ಇರುವುದಿಲ್ಲ. ಆದ್ರೆ ಮನಸ್ಸು ಏನಾಗತ್ತೆ ಕೇಳಿದ್ರೆ ಅದು ದೃಶ್ಯ. ಯಾಕೆಂದ್ರೆ ನನ್ನ ಮನಸ್ಸು ಆವತ್ತು ಹೀಗೆ ಯೋಚನೆ ಮಾಡಿತ್ತು ಅಂತ ಹೇಳ್ತಾ ಒಬ್ಬ ಇರ್ತಾನಲ್ಲ, ಅವನು ದೃಷ್ಟ. ಮನಸ್ಸು ದೃಶ್ಯ, ಅದು ಮನಸ್ಸು ವಿಷಯ. ಅಲ್ಲಿಗೆ ದೃಶ್ಯವಾದದ್ದು ಎಂದೂ ದೃಷ್ಟೃ ಆಗುವುದಿಲ್ಲ. ಅಲ್ಲಿ ಏನು ಹೇಳ್ದಂಗಾಯ್ತು? ಮನಸ್ಸು ದೃಶ್ಯವೇ ಅಷ್ಟೇ ಹೊರತು ಸಹ ಅದು ದೃಷ್ಟ ಅಲ್ಲ. ಆತ್ಮವಸ್ತು ಯಾವಾಗಲೂ ದೃಶ್ಯ ಅಲ್ವೇ ಅಲ್ಲ, ಅದು ಯಾವಾಗಲೂ ದೃಷ್ಟೃ ಅಥವಾ ದೃಷ್ಟ. ದೃಷ್ಟೃ ಅನ್ನೋದು ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ದೃಷ್ಟ ಅಂತ ಆಗತ್ತೆ. ಹಾಗ ಒಂದ್ಸಲ ದೃಷ್ಟೃ ಅಂತೀರಿ, ಒಂದ್ಸಲ ದೃಷ್ಟ ಅಂತೀರಿ. ಏನ್ರಿ ಇದು ಅಂತ ನೀವೇನು ಗಾಬರಿ ಆಗಬೇಕಾಗುತ್ತಿಲ್ಲ. ಈ ಉದಾಹರಣೆಗೆ ಪಿತೃ ಅಂತ ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ಏನಾಗುತ್ತೆ? ಪಿತಾ ಅಂತ ಆಗತ್ತೆ. ಮಾತೃ ಅಂತ ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ಮಾತಾ ಅಂತ ಆಗತ್ತೆ. ಭ್ರಾತೃ ಅಂತ ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ಭ್ರಾತಾ ಅಂತ ಆಗತ್ತೆ. ಸ್ವಸ್ರು ಅಂತ ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ಸ್ವಸಾ ಅಂತ ಆಗತ್ತೆ. ಧಾತೃ ಅಂತ ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ಧಾತಾ ಅಂತ ಆಗತ್ತೆ. ಹಾಗೆ ದೃಷ್ಟೃ ಶಬ್ದ ಪ್ರಥಮ ವಿಭಕ್ತಿಯಲ್ಲಿ ಅದು ದೃಷ್ಟ ಅಂತ ಆಗತ್ತೆ. ಅಲ್ಲಿಗೆ ಈ ದೃಷ್ಟ ಅಂತ ಕರೆಸಿಕೊಳ್ಳುವಂಥ ಆತ್ಮವಸ್ತು ಏನುಂಟಲ್ಲ, ಅದು ಎಂದೂ ದೃಶ್ಯ ಕೋಟಿಗೆ ಸೇರುವುದಿಲ್ಲ. ಕೋಟಿ ಅಂದರೆ ಲಕ್ಷ ಕೋಟಿ ಅಂತ ಅರ್ಥ ಅಲ್ಲ. ಕೋಟಿ ಅಂದರೆ ರಾಶಿ ಅಂತ ಅರ್ಥ. ಅಂದರೆ ಈ ದೃಶ್ಯದ ರಾಶಿಗೆ ಸೇರುವುದಿಲ್ಲ. ಯಾವಳು ನೋಡಿ, ದೃಶ್ಯ ಕೋಟಿ, ದೃಷ್ಟೃ ಕೋಟಿ ಅಂತಿಲ್ಲ. ಯಾಕೆ? ರಾಶಿ ಇಲ್ಲವೇ ಅಲ್ಲ, ಒಂದೇ. ಅದರ ದೃಶ್ಯ ಕೋಟಿ ಕೋಟಿ ರಾಶಿ ಅದು. ಅಲ್ಲಿಗೆ ಏನು ಹೇಳ್ದಂಗಾಯ್ತು? ದೃಷ್ಟ ಎಂದು ದೃಶ್ಯನಾಗುವುದಿಲ್ಲ. ಆದ್ದರಿಂದ ಮನೋಮಯ ಕೋಶ ಆತ್ಮನಲ್ಲ. ಇನ್ನೊಂದ್ಸಲ ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ. ಆತ್ಮ ವಸ್ತುವಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಮನಸ್ಸಿಗೆ ಆದಿ ಉಂಟು ಜಾಗೃತ್ ಕಾಲದಲ್ಲಿ, ಮನಸ್ಸಿಗೆ ಅಂತ್ಯ ಉಂಟು ಸುಷುಪ್ತಿ ಕಾಲದಲ್ಲಿ. ಆದ್ಯಂತ ಇರುವಂತಹ ಮನಸ್ಸು ಆದ್ಯಂತ ರಹಿತವಾದಂಥ ಆತ್ಮ ಆಗಲಾರದು. ನಂಬರ್ 1. ಮತ್ತೆ ನಂಬರ್ 2, ಎರಡನೇದೇನು ಕೇಳಿದ್ರೆ, ಮನಸ್ಸು ಕಾಮ ಸಂಕಲ್ಪಗಳ ಮೂಲಕ ಅದು ವಿಕಾರಕ್ಕೆ ಅಂದರೆ ಪರಿಣಾಮಿ ಆಗತ್ತೆ, ವಿಕಾರಗೊಳ್ಳತ್ತೆ. ಆತ್ಮ ವಿಕಾರಿ ಅಲ್ಲ, ಆತ ನಿರ್ವಿಕಾರಿ. ಹಾಗಾಗಿ ಮನಸ್ಸು ಆತ್ಮವಸ್ತು ಅಲ್ಲ. ಮೂರನೇದು, ಮನಸ್ಸಿನ ಸ್ವಭಾವ ದುಃಖ ರೂಪದ್ದಾದ್ದರಿಂದ ಅದು ಆತ್ಮವಸ್ತು ಆಗಲಾರದು. ಯಾಕೆಂದರೆ ಆತ್ಮನ ಸ್ವಭಾವ ಸುಖ ಸ್ವರೂಪ. ಮತ್ತೆ ನಾಲ್ಕನೇದು ಅಂದರೆ ಆತ್ಮ ಆನಂದ ರೂಪ, ಮೂರನೇದು. ನಾಲ್ಕನೇದು, ಮನಸ್ಸು ವಿಷಯ ಆಗತ್ತೆ, ಆತ್ಮ ಎಂದೂ ವಿಷಯ ಆಗಲಾರ. ಆತ್ಮ ಸಾಕ್ಷಿ, ಈಸ್ ದ ಸೀಯರ್. ಅವನು ನೋಡುವವನೇ ಅಷ್ಟೇ ಹೊರತನು ನೋಡಲ್ಪಡುವವನಲ್ಲ. ಈ 4 ಕಾರಣಗಳಿಂದಾಗಿ ಮನಸ್ಸು ಏನಲ್ಲ, ಆತ್ಮ ಅಲ್ಲ. ಈ 4 ಇದ್ದದ್ರಿಂದಲೇ ಆತ್ಮ ಅಲ್ಲ ಮನಸ್ಸು.
ಆತ್ಮನಲ್ಲಿ ಈ 4 ಖಂಡಿತವಾಗಿಯೂ ಇಲ್ಲದೇ ಇರುವ ಕಾರಣ ಅವನು ಆದ್ಯಂತ ಶೂನ್ಯ, ಮತ್ತೆ ಅವಿಕಾರಿ, ಮತ್ತೆ ಆನಂದರೂಪ, ಸಾಕ್ಷಿ. ಈ ಯಾವ ಗುಣವೂ ಮನಸ್ಸಿನಲ್ಲಿ ಇಲ್ಲ. ಆದ್ದರಿಂದ ಮನಸ್ಸು ಆತ್ಮನಲ್ಲ. ಇಲ್ಲಿಗೆ ಮನೋಮಯ ಕೋಶದ ವಿಚಾರ ಮುಗಿದ ಹಾಗೆ ಆಯಿತು. 3 ಕೋಶಗಳನ್ನು ನೋಡಿದ್ದೇವೆ. 4ನೇ ಕೋಶ ಅಂದರೆ ಇನ್ನೂ ನಾವು ಒಳಕ್ಕೆ ಹೋಗಬೇಕು, ಅಂದರೆ ಇನ್ನೂ ಕಷ್ಟವನ್ನು ಸಹಿಸಿಕೊಳ್ಳೋದಕ್ಕೆ ಸಿದ್ಧರಾಗಿರಬೇಕು ಅಂತ ಅರ್ಥ. ಹಾಗಾಗಿ ಒಂದು ಕೆಲಸ ಮಾಡೋಣ, ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಂಡು ಬಿಡೋಣ, ಸ್ವಲ್ಪ ರೆಸ್ಟ್ ಕೊಡೋಣ. ಏನಿದ್ರೂ ಸಹ ಮನಸ್ಸಿನ ಮೂಲಕವೇ ತಾನು ಇದನ್ನು ಮಾಡಬೇಕಾದದ್ದು. ಹಾಗಾಗಿ ಇವತ್ತು ಅದಕ್ಕೆ ಒಂದು ರೀತಿ ಉಪಸಂಹಾರ ಮಾಡಿ ಆಗಿದೆ. ಹಾಗಾಗಿ ನಾಳೆ 6:15 ಸೇರಿದಾಗ ಮುಂದಿನ ಕೋಶ, ವಿಜ್ಞಾನಮಯ ಕೋಶ ಹೇಗೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.